ಚಿದಂಗ ಬಸವಾಯ ನಮಃ ನಿಸ್ಸಂಸಾರಿ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯ ತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಓಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಮಾಡ್ಲೇನ್ರಪ್ಪ ಇದನ್ನ ಶಟಸ್ಥಲ ಮರ್ಮ ಮಾಡ್ರವ ಶರಣಾರ್ಥಿಪ್ಪ. ಸರ್ವರಿಗೂ ಶರಣು ಶರಣಾರ್ಥಿಗಳು. ನಾವು ಉದಯಿಸಿ ಬಂದದ್ದು ಹೀಗೆ: ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಅಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಸ್ವಾನುಭಾವನೆಲೆ ಸದ್ಭಾವಕ್ಕೆ ನೆನೆಯ ಮೂಲಕ ಚಾಲನೆಯಲ್ಲಿರುವಂತಹ ನಿರ್ವಲವರ ಬಗ್ಗೆ ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳ್ರಪ್ಪ. ಹಾಗೂ ಇಂದಿನ ಸ್ವಾನುಭಾವನೆಲೆ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವ ಶರಣ ಬಂಧುಗಳ ಶ್ರೀಪಾದಕ್ಕೆ ಭಕ್ತಿಯ ಶರಣಾರ್ಥಿಗಳು ಅರ್ಪಿಸ್ತಾ, ಇಂದು ಡಾಕ್ಟರ್ ದಯಾನಂದ ನೂಲಿಯಪ್ಪ ಅವರಿಂದ 48ನೇ ಶಿವಯೋಗ ಕುರಿತಾದ ಒಂದು ಅನುಭವ ಮಾಡಲಿದ್ದಾರೆ. ಅಪರ ಶರಣಾರ್ಥಿಗಳು ಪ್ರಾರಂಭಿಸಿರಪ್ಪ. ಶರಣು ಶರಣಾರ್ಥಿ ಅಣ್ಣ. ಅಣ್ಣ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ರು. ಓಕೆ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಹಾ, ಕಾಣಿಸ್ತಾ ಇದೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೆ ಶಟಸ್ಥಲ ಮರ್ಮ ಮತ್ತು ಗುರುದೇವರ ನೆನೆಹನ್ನ ಪ್ರಸ್ತುತಪಡಿಸಿದ ಸೋದರಿ ನೆಲಗೊಲಕ್ಕ ಅವರಿಗೆ ವಂದಿಸುತ್ತಾ, ಶರಣು ಶರಣಾರ್ಥಿಗಳ್ರಪ್ಪ. ಶರಣು ಶರಣಾರ್ಥಿ ಅಕ್ಕ. ನಾವು ಶಿವಯೋಗ, ಶರಣರು ಶಿವಯೋಗವನ್ನ ಹೇಗೆ ಮಾಡಿಕೊಂಡಿರಬಹುದು ಅನ್ನೋದ್ರ ಬಗ್ಗೆ ಒಂದು ಅಭ್ಯಸನವನ್ನ ಮಾಡ್ತಾ ಇದ್ದೀವಿ. ಶರಣರ ಶಿವಯೋಗ ಅದನ್ನ 9 ವಿಕಸನ ಕ್ರಮಗಳಲ್ಲಿ ನಮ್ಮ ಅನುಕೂಲಕ್ಕಾಗಿ ಮಾಡಿಕೊಂಡು, ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ,
ಈ 2ರಲ್ಲಿ ಓಮದ ವಿಸ್ತರಣೆ. ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು? ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನು ಪಡೆದುಕೊಂಡು 5ರಲ್ಲಿ ಚಕ್ರ ಮತ್ತು ಅವುಗಳಲ್ಲಿರುವ ಲಿಂಗಗಳನ್ನು ನೋಡಿಕೊಂಡು ವಿಕಸನ ಕ್ರಮ 6ರಲ್ಲಿ ದೀಕ್ಷೆಗಳು ಯಾವುವು? ಇಷ್ಟಲಿಂಗದ ಒಳಗೆ ಏನಿದೆ ಅಂತ ನೋಡಿಕೊಂಡು 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ಚಕ್ರಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡ್ವಿ. 8ರಲ್ಲಿ ಪ್ರವೃತ್ತಿ ಮಾರ್ಗ ಎಂದರೇನು ಮತ್ತು ನಿವೃತ್ತಿ ಮಾರ್ಗ ಎಂದರೇನು ಅಂತ ನೋಡ್ತಾ ಈಗ ವಿಕಸನ ಕ್ರಮ 9ರಲ್ಲಿ ಶತಏಕದ ನೆಲೆಮನೆ ಅಂತ ಒಂದು ಸುದೀರ್ಘವಾದ ಅಧ್ಯಯನವನ್ನ ಮಾಡ್ತಾ ಈಗ ನಾವು ಪ್ರಸಾದಿ ಸ್ಥಳದಲ್ಲಿದ್ದೇವೆ. ಪ್ರಸಾದಿ ಸ್ಥಳದಲ್ಲಿರುವ ಲಿಂಗ ಯಾವುದು? ಶಿವಲಿಂಗಪ್ಪ ಅವ್ರೆ. ಶಿವಲಿಂಗ. ಹೀಗಾಗಿ ಅಲ್ಲಿಯ ಅಂಗಸ್ಥಳಗಳು ಪ್ರಸಾದಿ ಸ್ಥಳ, ಗುರು ಮಹಾತ್ಮೆ ಸ್ಥಳ, ಲಿಂಗ ಮಹಾತ್ಮೆ ಸ್ಥಳ, ಜಂಗಮ ಮಹಾತ್ಮೆ ಸ್ಥಳ, ಭಕ್ತ ಮಹಾತ್ಮೆ ಸ್ಥಳ, ಶರಣ ಮಹಾತ್ಮೆ ಸ್ಥಳ ನೋಡಿಕೊಂಡು ಈಗ ಪ್ರಸಾದ ಮಹಾತ್ಮೆ ಸ್ಥಳ. ಇದು ಪ್ರಸಾದಿ ಅಂಗಸ್ಥಳದ ಕೊನೆಯ ಸ್ಥಳವಾಗಿದೆ. ಇವತ್ತು ನಾವು ಪ್ರಸಾದ ಮಹಾತ್ಮೆ ಸ್ಥಳದ ಬಗ್ಗೆ ಅಭ್ಯಸನ ಮಾಡ್ತಾ ಇದ್ದೀವಿ. ಮ್ಯೂಟ್ ಮಾಡ್ತೀರಾ ಸ್ವಲ್ಪ? ಮಾಡ್ರಪ್ಪ, ನೀವು ಮಾಡ್ರಪ್ಪ, ಗುಡ್ ಮಾಡಿ. ಆಯ್ತು. ಹೀಗಾಗಿ ನಾವು ಇವತ್ತು ಈ 48ರ ಶಿವಯೋಗ, ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಕುಳಿತ ಒಂದು ಸ್ಥಿತಿಯಲ್ಲಿ ಶಿವಯೋಗವನ್ನ ಕೇಳಬೇಕು ಅಂತ ತಮಗೆ ಇನ್ನೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು 48 ಕೊನೆಯ ಅಂಗಸ್ಥಳ ಪ್ರಸಾದ ಮಹಾತ್ಮೆ ಸ್ಥಳ ಅನ್ನೋದನ್ನ ಇವತ್ತು ನಾವು ಅಭ್ಯಸನ ಮಾಡೋಣ. ಅಂಗಸ್ಥಳ ಪ್ರಸಾದ ಮಹಾತ್ಮೆ ಸ್ಥಳ ಇದು ಕೊನೆಯ ಅಂಗಸ್ಥಳವಾಗಿದೆ. ಈ ಪ್ರಸಾದಿ ಸ್ಥಳದಲ್ಲಿ ಗುರು, ಲಿಂಗ, ಜಂಗಮ ಇವು 3 ಮೂಲ ತತ್ವಗಳು. ಗುರುವು ಶಿಷ್ಯನ ಉದ್ಧಾರಕ್ಕಾಗಿ ಮೈವೆತ್ತು ಬಂದ ಒಂದು ಪರಶಿವನ ಸ್ವರೂಪವೇ ಆಗಿದ್ದಾನೆ ಅಂತ ನಾವು ನೋಡ್ಕೊಂಡಿದ್ದೀವಿ. ಲಿಂಗವೂ ಸಹ ಆತನ ಸಾಕಾರ ಕುರುಹೇ ಆಗಿದೆ. ಜಂಗಮವು ಲಿಂಗದ ಅನುಭವ ಪಡೆದು ಶಿವಜ್ಞಾನವನ್ನು ಪಡೆದು ಲಿಂಗವೇ ತಾನಾಗುತ್ತಾನೆ. ಹೀಗಾಗಿ ಗುರು, ಲಿಂಗ, ಜಂಗಮರನ್ನ ಅರ್ಚಿಸಿ ಆರಾಧಿಸಿ ಅವರ ಪ್ರಸಾದದಿಂದ ಪಾವನನಾಗ್ತಾನೆ ಭಕ್ತ. ಸದಾ ಆ ಇಷ್ಟಲಿಂಗದಲ್ಲಿಯೇ ಏಕನಿಷ್ಠೆಯನ್ನು ಇಟ್ಟುಕೊಂಡು ಪೂಜಿಸುವಲ್ಲಿ ಲಿಂಗವು ಸಾಧಕನ ಭಾವವನ್ನು ಪರಿಶುದ್ಧಗೊಳಿಸ್ತಾ ಇದೆ. ಈಗ ನೋಡಿ, ಮೊನ್ನೆ ನಾವು ಎಲ್ಲರೂ ಲಿಂಗ ಪೂಜೆಯಲ್ಲಿ ಒಂದು ಪುಷ್ಪವನ್ನ ಹೆಚ್ಚಿಗೆ ಇಟ್ಟು ಪ್ರಾರ್ಥನೆ ಮಾಡೋಣ. ಒಂದು ನಮ್ಮ ಅಂತರಂಗದಿಂದ ಪ್ರಾರ್ಥನೆ ಸಲ್ಲಿಸೋಣ. ಈ ಯುದ್ಧ ನಿಲ್ಲಲಿ, ಯುದ್ಧ ವಿರಾಮವಾಗಲಿ ಅಂತ ಸಾಮೂಹಿಕವಾಗಿ ನಾವೆಲ್ಲರೂ ಇಷ್ಟಲಿಂಗ ಪೂಜೆಯಲ್ಲಿ ಬೇಡಿಕೊಂಡ್ವಿ. ಎಷ್ಟೊಂದು ಶರಣೆಯರು ಅದಕ್ಕೆ ಸ್ಪಂದನ ಕೂಡ ಮಾಡಿದ್ರು. ಇದು ಒಳ್ಳೆಯ ವಿಚಾರ ಅಂತ ನನಗೆ ಫೋನ್ ಮಾಡಿ ಕೂಡ ಹೇಳಿದ್ರು. ರೇಣುಕಯ್ಯನವರು, ಹೌದು ನಾವು ಲಿಂಗ ಪೂಜೆಯಲ್ಲಿ ಯುದ್ಧ ನಿಲ್ಲಲಿ, ಯುದ್ಧ ವಿರಾಮ ಆಗಲಿ ಅಂತ. ಮರುದಿವಸ ಸಾಯಂಕಾಲದ ಒಳಗೆ ಯುದ್ಧ ವಿರಾಮವಾಗಿ ಬಿಟ್ಟಿತು. ಇದು ಇಷ್ಟಲಿಂಗದ ಒಂದು ಮಹಿಮೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗ ಮನದಾಳದಿಂದ ಇಷ್ಟಲಿಂಗದಲ್ಲಿ ನಾವು ನಿವೇದನೆ ಮಾಡಿಕೊಳ್ತೀವೋ ಅದಕ್ಕೆ ಸಾಕ್ಷಿಯಾಗಿ ನೀವು ನೋಡಿದ್ರಿ, ನಾನು ಹೇಳಿದ್ದ ಮರುದಿವಸ ಸಾಯಂಕಾಲವೆಂದರೆ ಯುದ್ಧ ವಿರಾಮವಾಗಿ ಬಿಟ್ಟಿತು. ಯಾರು ಕನಸು ಮನಸ್ಸಿನಲ್ಲಿ ಕಾಣಿಸದ ಅಂದುಕೊಳ್ಳದ ಒಂದು ಸಂಗತಿ ನಡೆದು ಹೋಗ್ಬಿಡ್ತು. ಹೀಗಾಗಿ ಇಷ್ಟಲಿಂಗದ ಪ್ರಾರ್ಥನೆ ಅಂದರೆ ಅದನ್ನ ಅಷ್ಟೊಂದು ಹಗುರವಾಗಿ ನಾವು ತೆಗೆದುಕೊಳ್ಬಾರ್ದು. ಅದರಲ್ಲೂ ಸಾಮೂಹಿಕವಾಗಿ ಒಂದು ಪ್ರಾರ್ಥನೆ ನಾವು ಮಾಡಿದ್ದೀವಿ. ಸಾಮೂಹಿಕವಾಗಿ ಎಲ್ಲರೂ ನಾವು ಮಾಡ್ಕೊಂಡಾಗ ಅದಕ್ಕಿನ್ನೂ ಹೆಚ್ಚು ಮಹತಿ ಸಿಗ್ತಾ ಇದೆ. ನೋಡಿ, ನೀವು ಆಯ್ತು, ನಿಮ್ ಕಣ್ಣು ಮುಂದೆನೇ ಆಯ್ತು. ನಾವು ಹಿಂದಿನ ದಿವಸ ಸಾಯಂಕಾಲ ತಮಗೆ ಹೇಳಿದಿವಿ, ನಾನು, ರೇಣುಕಯ್ಯನವರು, ಶಿವಾನಂದ ಶರಣರು ಈ ಯುದ್ಧ ವಿರಾಮವಾಗಲಿ, ಇದು ಇಲ್ಲಿಗೆ ಮುಗಿಯಲಿ ಅಂತ ಎಲ್ಲರೂ ಬೇಡ್ಕೊಳ್ಳೋಣ ಇಷ್ಟಲಿಂಗದ ಪೂಜೆಯಲ್ಲಿ ನಾವು ಅಂತ ಹೇಳಿದ ತಕ್ಷಣ ಅದೇ ದಿವಸ ಸಾಯಂಕಾಲ, ನಾವು ಬೆಳಗ್ಗೆ ಬೇಡ್ಕೊಂಡ್ವಿ, ಸಾಯಂಕಾಲ ಅಂದ್ರೆ ಯುದ್ಧ ವಿರಾಮವಾಯಿತು. ನೋಡಿ, ಹೀಗೆ ಇರುತ್ತೆ ಇದು. ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಅಂತೂ ಅಪಾರವಾದ ಒಂದು ಮಹತ್ವವಿದೆ, ಅಪಾರವಾದ ಪ್ರಯೋಜನಗಳಿವೆ ಅಲ್ಲಿ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರೂ ಅದಕ್ಕೆ ಸ್ಪಂದಿಸಿದರು. ಹೀಗಾಗಿ ಸಾಯಂಕಾಲ ನಿಮಗೆ ಒಂದು ಒಳ್ಳೆಯ ಸುದ್ದಿ ಬಂತು, ಯುದ್ಧ ವಿರಾಮವಾಯಿತು ಅಂತ. ಅದಕ್ಕಾಗಿ ಬಂಧುಗಳೇ, ಇಷ್ಟಲಿಂಗದಲ್ಲಿ ಸದಾ ಏಕನಿಷ್ಠೆಯನ್ನು ನಾವು ಇಡಬೇಕಾಗ್ತಾ ಇದೆ. ಅದರ ಪ್ರಸಾದ ಅಂದ್ರೆ ಅದು ಓಗರರ ರೂಪದಲ್ಲಿ ಅಥವಾ ಆಹಾರದ ರೂಪದಲ್ಲಿ ಅಲ್ಲ. ಈಗ ನೀವು ನೋಡಿದ್ರಿ, ಬೆಳಗ್ಗೆ ಬೇಡ್ಕೊಂಡ್ರಿ, ಸಾಯಂಕಾಲ ಒಂದು ಯುದ್ಧ ವಿರಾಮ ಆಗಿಬಿಡ್ತು. ಯಾಕೆ ಹೇಳಿ? ಅಲ್ಲಿ ಗಡಿಯಲ್ಲಿ ನಮ್ಮ ಕರ್ನಾಟಕದ ಎಷ್ಟೋ ಸೈನಿಕರು ಸಹ ಹೋರಾಡ್ತಾ ಇದ್ರು.
ನಮ್ಮ ಚಿಕ್ಕೋಡಿ ತಾಲೂಕಿನಿಂದ 2-3 ಹಳ್ಳಿಗಳು, ಇಡೀ ಹಳ್ಳಿಯ ಯುವಕರೆಲ್ಲ ಸೈನ್ಯದಲ್ಲಿದ್ದಾರೆ. ಇಲ್ಲೊಂದು ಮಲಿಕವಾಡ ಅಂತ ಒಂದು ಊರಿದೆ, ಇನ್ನೊಂದು ಊರಿದೆ, ಮತ್ತೊಂದು ಊರಿದೆ. ಆ ಊರಿನ ಯುವಕರೆಲ್ಲ ಅಲ್ಲಿ ಗಡಿಯಲ್ಲಿ ಹೋರಾಡ್ತಾರೆ. ಅವರು ನಮ್ಮ ಮಕ್ಕಳೇ, ಅತ್ಯಂತ ಸಣ್ಣ ವಯಸ್ಸಿನ ಯುವಕರು. ಹೀಗಾಗಿ ಲಿಂಗ ಪೂಜೆಯಲ್ಲಿ ಯಾಕೆ ಬೇಡಿಕೊಳ್ಳಬಾರದು? ಇಷ್ಟಲಿಂಗ ಪೂಜೆಯಲ್ಲಿ ಅಂದ ತಕ್ಷಣ ತಾವೆಲ್ಲರೂ ಅದಕ್ಕೆ ಸಹಕರಿಸಿದಿರಿ, ಸ್ಪಂದಿಸಿದಿರಿ, ಪ್ರಾರ್ಥನೆ ಮಾಡಿದಿರಿ. ಅದರ ಫಲ ಸುಧಾ ಅದನ್ನ ಸಹ ನೀವು ನೋಡಿದಿರಿ ನಿಮ್ಮ ಕಣ್ಣಾರೆ. ಹೀಗಾಗಿ ಇಷ್ಟಲಿಂಗ ಪೂಜೆಯಲ್ಲಿ ಅಪಾರವಾದ ನಿಷ್ಠೆಯನ್ನು ಇಡಿ, ವಿಶ್ವಾಸವನ್ನಿಡಿ. ಅದರಿಂದ ಸಿಗೋ ಪ್ರಸಾದ, ಅದರಿಂದ ಸಿಗೋ ಪ್ರತಿಫಲವನ್ನ ನೀವೇ ನೋಡಿದ್ರಿ, ಮೊನ್ನೆ ಒಂದು ಉದಾಹರಣೆಯಾಗಿ ನೋಡಿದರು. ಅದಕ್ಕೆ ಲಿಂಗದೊಂದಿಗೆ ಇದನ್ನೆಲ್ಲ ನಮಗೆ ಹೇಳಿಕೊಟ್ಟ ನಮ್ಮ ಪರಮ ಗುರು ಬಸವೇಶ್ವರರು, ಗುರುವು ಅಥವಾ ಯಾವುದೇ ಶರಣರು ಇರಲಿ, ಶಿವಜ್ಞಾನವನ್ನು ಕೊಡುವ ಯಾವುದೇ ಗುರುವು, ಅವರು ನಮ್ಮ ಅಂತಃಕರಣವನ್ನ ಬೆಳೆಸ್ತಾರೆ. ಜಂಗಮರು ಜ್ಞಾನವನ್ನು ಉಂಟು ಮಾಡ್ತಾರೆ, ಜ್ಞಾನವನ್ನು ಕೊಡ್ತಾರೆ ಸಹ. ಈ ರೀತಿಯ ಜ್ಞಾನದ ಬೆಳಕಿನಲ್ಲಿ ಹರಿಯುವ ಎಲ್ಲವನ್ನೂ ಭಕ್ತ ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತಾನೆ, ಸ್ವೀಕರಿಸಲೂ ಬೇಕು. ಇದನ್ನ ನಾವು ಈ ಪ್ರಸಾದ ಮಹಾತ್ಮೆ ಸ್ಥಳೆಯಲ್ಲಿ ನೋಡೋರಿದ್ದೀವಿ. ಆಗ್ಲೇ ಹೇಳಿದ ಹಾಗೆ ಗುರುವು ಪರಮನ ಸ್ವರೂಪ, ಲಿಂಗವು ಪರಶಿವನ ಸಾಕಾರ ಒಂದು ರೂಹು. ಜಂಗಮನು ಲಿಂಗದ ಸ್ವರೂಪ ಅನುಭವ ಪಡೆದ ಮಹಾತ್ಮ. ಇವರ ನಿಜವಾದ ಅರಿವು ನಮಗಾಗಬೇಕಾದ್ರೆ ಅನುಭವದ ಸ್ಥಿತಿ ಅಳವಡಬೇಕು. ಆ ಒಂದು ಅನುಭವದ ಸ್ಥಿತಿ ನಮ್ಮಲ್ಲಿ ಅಳವಡಬೇಕಾದ್ರೆ ನಮ್ಮ ಅಂತಃಕರಣವು ಪರಿಶುದ್ಧವಾಗಿರಲೇಬೇಕು. ಒಂದು ಪರಿಶುದ್ಧವಾದ ಅಂತಃಕರಣವಿಲ್ಲದೆ ಇದೆಲ್ಲ ಆಗೋಲ್ಲ. ಶಿವಪ್ರಸಾದದಲ್ಲಿ ಹೃದಯವನ್ನು ಶುದ್ಧಗೊಳಿಸುವ ಶಕ್ತಿ ಇದೆ ಬಂಧುಗಳೇ. ಆದ್ದರಿಂದಲೇ ಯಾವಾಗ್ಲೂ ನೋಡಿ ಶರಣರು ಶಿವಪ್ರಸಾದವನ್ನ ಪಗೆಯುತ್ತಾರೆ. ಇಷ್ಟಲಿಂಗ ಪೂಜೆ, ಲಿಂಗ ಧ್ಯಾನ, ಲಿಂಗಾರ್ಪಣೆ, ಲಿಂಗ ಜ್ಞಾನಗಳೆಲ್ಲ ಶಿವನ ಒಲುಮೆಯ ಮಾರ್ಗಗಳು. ಶಿವನ ಒಲುಮೆ ನಮಗೆ ಆಗ್ಬೇಕಂತ ಮೊನ್ನೆ ನಾವು ಸ್ವಾನುಭವದ ನೆಲೆಯಲ್ಲಿ ಒಂದು ವಚನದಲ್ಲಿ ನೋಡಿದ್ವಿ. ಶಿವನ ಒಲುಮೆ ಎಲ್ಲದಕ್ಕೂ ಬೇಕು ಅಂತ. ಯಾಕೆ ಹೇಳಿ? ಶಿವನ ಒಲುಮೆ ಬೇರೆಯಲ್ಲ, ಶಿವಪ್ರಸಾದ ಬೇರೆಯಲ್ಲ. ಶಿವನೊಲುಮೆಯೇ ಶಿವಪ್ರಸಾದ, ಪರಮನ ಒಂದು ಒಲುಮೆಯೇ ಪರಮ ಪ್ರಸಾದ. ಹೀಗಾಗಿ ಶಿವಪ್ರಸಾದವೆಂಬುದೇನಿದೆಯಲ್ಲ ಅದು ದಿವ್ಯಾನುಭೂತಿ. ಅದನ್ನೇ ನಮಗೆ ಬೇಕಾಗಿದೆ, ಅದನ್ನೇ ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕಾಗಿದೆ. ಅದೇ ನಮ್ಮ ಅಂತಿಮ ಗುರಿಯಾಗಿದೆ. ಹೇಗೆ ಆ ಗುರಿಯನ್ನು ಸಾಧಿಸಬೇಕು? ಅತ್ಯಂತ ಸರಳ. ಏನೇನು ನಾವು ಅದಕ್ಕಾಗಿ ಹಣ ಧನ ಏನು ಮಾಡಬೇಕಾಗಿಲ್ಲ, ಏನೇನು ಪರಿಶ್ರಮ ಇಲ್ಲ. ಇಷ್ಟಲಿಂಗ ಪೂಜೆಯಿಂದ ಮಾತ್ರ ಅದನ್ನ ಸಾಧಿಸಬಹುದು. ಏಕೆ ಹೇಳಿ? ಅದನ್ನ ಈಗಾಗಲೇ ಶರಣೆಯರು ನಮಗೆ ತೋರಿಸಿದ್ದಾರೆ. ಹೀಗಾಗಿ ಚನ್ನಬಸವಣ್ಣನವರ ಒಂದು ವಚನ ಬರ್ತಾ ಇದೆ, ಯಾರಾದ್ರೂ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಬ್ದ ಸ್ಪರ್ಶ ರೂಪು ರಸ ಗಂಧ ಪಂಚೇಂದ್ರಿಯ ಮೊದಲಾಗಿ ನಡೆದವು ಲಿಂಗದತ್ತತ್ತಲೆ. ಬಂಧ ಸುಖ ಲಿಂಗಾರ್ಪಿತವೆಂದು ನಡೆದವು ಲಿಂಗದತ್ತತ್ತಲೆ. ಕೂಡಲ ಚನ್ನ ಸಂಗ ಲಿಂಗ ನೀವಾಗಿ ಶರಣಂಗೆ. ಸಮಗ್ರ ವಚನ ಸಂಪುಟ 3, ವಚನ ಸಂಖ್ಯೆ 446. ಸರ್ವರಿಗೂ ಶರಣಾರ್ಥಿಗಳು. ಶಬ್ದ ಎಲ್ಲಿದೆ? ಶಬ್ದ ಇದು ಯಾವ ಚಕ್ರದಲ್ಲಿ ಬರ್ತಾ ಇದೆ? ವಿಶುದ್ಧಿ ಚಕ್ರದಲ್ಲಿ. ವಿಶುದ್ಧಿ ಚಕ್ರ. ಸ್ಪರ್ಶ ಅನಾಹುತ ಅನಾಹುತ ಚಕ್ರದಲ್ಲಿ. ರೂಪು ಮಣಿಪುರ ಚಕ್ರದಲ್ಲಿ. ರಸ ಜಿಹ್ವೇಂದ್ರಿಯಲ್ಲಿ. ಅಲ್ಲ, ರಸ ಯಾವ ಚಕ್ರದಲ್ಲಿ ಬರ್ತಾ ಇದೆ? ರಸ ಅನ್ನೋದು ಸ್ವಾಧಿಷ್ಠಾನ ಚಕ್ರ. ಗಂಧ ಆಧಾರ ಚಕ್ರದಲ್ಲಿ. ಈ ಶಬ್ದಕ್ಕಿರುವ ಲಿಂಗ ಯಾವುದು? ಪ್ರಸಾದ ಲಿಂಗ. ಸ್ಪರ್ಶಕ್ಕೆ ರೂಪಕ್ಕೆ ಶಿವಲಿಂಗ. ಶಿವಲಿಂಗ. ರಸಕ್ಕೆ ಗುರುಲಿಂಗ. ಗಂಧಕ್ಕೆ ಆಚಾರಲಿಂಗ. ಆಚಾರಲಿಂಗ. ಅದಕ್ಕೆ ಸ್ವಲ್ಪ ಉಳಿದವ್ರು ಮೀಟ್ ಮಾಡ್ಕೊಳ್ಳಿ. ಈಗ ಉಳಿದವ್ರು ಮಾಡ್ಕೊಳ್ಳಿ. ನೋಡಿ, ಈಗ ಎಷ್ಟು ಸೊಗಸಾಗಿ ನೀವು ಹೇಳಿದ್ರಿ. ಇವೆಲ್ಲ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ಎಲ್ಲ ಪಂಚೇಂದ್ರಿಯಗಳು ಮೊದಲಾಗಿ ನಡೆದವು ಲಿಂಗದತ್ತಲೆ. ಆ ಲಿಂಗಗಳು ಯಾವುದು ಅನ್ನೋದು ನೀವು ಈಗಾಗಲೇ ಹೇಳಿದ್ರಿ. ಇದೀಗ ಜಸ್ಟ್ ಹೇಳಿದ್ರಿ. ಪ್ರಸಾದಲಿಂಗ, ಜಂಗಮಲಿಂಗ, ಶಿವಲಿಂಗ, ಗುರುಲಿಂಗ, ಆಚಾರಲಿಂಗ, ಇವೆಲ್ಲ ಪಂಚೇಂದ್ರಿಯಗಳು ಹೋಗ್ತಾ ಇವೆ. ಅವೆಲ್ಲ ಲಿಂಗದತ್ತಲೇ ಹೋಗ್ತಾ ಇವೆ. ಹೀಗಾಗಿ ಶರಣನ ಇಷ್ಟಲಿಂಗ ಪೂಜೆಯಲ್ಲಿ ಪರವಸ್ತುವೇ ಲಿಂಗವಾಗಿರುತ್ತದೆ. ಆತನ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬ ಪಂಚೇಂದ್ರಿಯಗಳು
ಆತನತ್ತ ಹೋದಾಗ ಆ ಲಿಂಗದತ್ತ ನಡೆದಾಗ ಸುಶಬ್ದ, ಸುಸ್ಪರ್ಶ, ಸುರೂಪ, ಸುರಸ ಮತ್ತು ಸುಗಂಧಗಳಾಗಿ ಲಿಂಗದತ್ತಲೇ ನಡೀತಾ ಇವೆ. ಆ ಸಮರ್ಪಣೆಯ ನಂತರ ಲಭಿಸಿದ ಪ್ರಸಾದ ರೂಪದ ಶಿವ ಸಿಖವೂ ಕೂಡ ಪುನಃ ಮತ್ತೆ ಲಿಂಗದತ್ತಲೇ ನಡೆಯುತ್ತದೆ ಅಂತ ಚನ್ನಬಸವಣ್ಣವರು ಹೇಳ್ತಿದ್ದಾರೆ. ಬಂದ ಸುಖ ಲಿಂಗಾರ್ಪಿತವೆಂದು ನಡೆದವು ಮತ್ತೆ ಲಿಂಗದತ್ತಲೇ. ಹೀಗಾಗಿ ಕೂಡಲ ಚೆನ್ನಸಂಗ ಲಿಂಗ ನೀವಾಗಿ ಶರಣಂಗೆ. ಶರಣನಿಗೆ ಪರಮಾತ್ಮನು ಲಿಂಗ ಸ್ವರೂಪಿಯಾಗಿಯೇ ಆಗಿರ್ತಾನೆ. ಅದಕ್ಕೆ ಲಿಂಗಕ್ಕೆ ಸಮರ್ಪಣೆ. ಲಿಂಗದ ಪ್ರಸಾದದ ಅರಿವು ಈ ಪ್ರಸಾದ ಮಹಾತ್ಮೆಯ ಸ್ಥಳದಲ್ಲಿದೆ ಬಂಧುಗಳೇ. ಹೀಗಾಗಿ ನಾವು ಪಂಚೇಂದ್ರಿಯ ಅಂದ ತಕ್ಷಣ ಬೇರೆ ಹೇಗೆ ಇದೆ ನನಗೆ ಗೊತ್ತಿಲ್ಲ. ನನ್ನ ಧರ್ಮದಲ್ಲಿ, ಲಿಂಗಾಯತ ಧರ್ಮದಲ್ಲಿ ನನ್ನ ಪ್ರತಿಯೊಂದು ಪಂಚೇಂದ್ರಿಯಕ್ಕೆ ಒಂದೊಂದು ಲಿಂಗಗಳಿವೆ ಅನ್ನೋದನ್ನ ತಾವೇ ಹೇಳಿದಿರಿ. ಜಸ್ಟ್ ನೌ ಯು ಟೋಲ್ಡ್. ಶಬ್ದಕ್ಕೇನಿದೆ, ಸ್ಪರ್ಶಕ್ಕೇನಿದೆ, ಯಾವ ಲಿಂಗಗಳಿವೆ ಅವನ್ನೆಲ್ಲ ನಾವು ಈಗ ಕಂಡ್ಕೊಂಡ್ವಿ. ಯಾಕಂದ್ರೆ ಅವೆಲ್ಲ ಲಿಂಗ ಸ್ವರೂಪಿಗಳೇ. ಲಿಂಗದಿಂದಲೇ ಬಂದು ಲಿಂಗದತ್ತಲೇ ನಡೆದು ಲಿಂಗಾರ್ಪಿತವೇ ಆಗಿ ಹೋಗ್ತಾ ಇದೆ ಅನ್ನೋದನ್ನ ಎಷ್ಟು ಸೊಗಸಾಗಿ ಚನ್ನಬಸವಣ್ಣವರು ಹೇಳ್ತಿದ್ದಾರೆ. ಅಕ್ಕ ಮಹಾದೇವಿ ತಾಯಿಯವರು ಒಂದು ವಚನ ಹೇಳ್ತಿದ್ದಾರೆ, ಓದಿ ನೋಡೋಣ ಯಾರಾದ್ರೂ. ಸರ್ವರಿಗೂ ಶರಣಾರ್ಥಿಗಳು. ಅಯ್ಯ ಮೂಲ ಅಹಂಕಾರವಿಡಿದು ಕುಲಭ್ರಮೆ, ಛಲಭ್ರಮೆ, ಜಾತಿ ಭ್ರಮೆ, ನಾಮ ವರ್ಣ ಆಶ್ರಮ ಮತಶಾಸ್ತ್ರ ಭ್ರಮೆ, ತರ್ಕ ಭ್ರಮೆ, ರಾಜ್ಯ ಭ್ರಮೆ, ಧನ ಧಾನ್ಯ ಪುತ್ರ ಮಿತ್ರ ಭ್ರಮೆ, ಐಶ್ವರ್ಯ ತ್ಯಾಗ ಭೋಗ ಯೋಗ ಭ್ರಮೆ, ಕಾಯ ಕರಣ ವಿಷಯ ಭ್ರಮೆ, ವಾಯು ಮನ ಭಾವ ಜೀವ ಮೋಹ ಭ್ರಮೆ, ನಾಹಂ ಕೋಹಂ ಸೋಹಂ ಮಾಯಾಭ್ರಮೆ ಮೊದಲಾದ 32 ಪಾಶಭ್ರಮಿತರಾಗಿ ತೊಳಲುವ ವೇಷಧಾರಿಗಳ ಕಂಡು ಶಿವಶಕ್ತಿ, ಶಿವಭಕ್ತ, ಶಿವಪ್ರಸಾದಿ, ಶಿವಶರಣ, ಶಿವೈಕ್ಯ, ಶಿವಜಂಗಮವೆಂದು ನುಡಿಯಲಾಗದೆ ಎನ್ನ ಮನ ನಾಚಿ ನಿಮ್ಮಡಿಗಭಿಮುಖವಾಯಿತಯ್ಯ ಚನ್ನಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 38. ಸರ್ವರಿಗೂ ಶರಣಾರ್ಥಿಗಳು. ಸರ್ವಮಂಗಳಕ್ಕ ಅವ್ರಿಗೆ ಶರಣಾರ್ಥಿಗಳು. ಇಲ್ಲಿ ನೋಡಿ, ಶರಣಾರ್ಥಪ್ಪ. ಶರಣು ಅಕ್ಕ. ಇಲ್ಲಿ ನೋಡಿ, ಅಕ್ಕ ಮಹಾದೇವಿ ತಾಯಿಯವರು ಪ್ರಸ್ತಾಪಿಸಿದ 32 ಅಂದ್ರೆ ಎಷ್ಟು? 32 ಭ್ರಮೆಗಳ ಬಗ್ಗೆ ಅವರು ಹೇಳ್ತಿದ್ದಾರೆ. ಆ ಭ್ರಮೆಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. 32 ಜಾತಿ ಭ್ರಮೆ ಅದೆಲ್ಲ ನೀವು ನೋಡಿದಾಗ 32 ಅಂದ್ರೆ 32 ಅಂದಾಗ ಯಾವುವು ಅಕ್ಕ ಮಹಾದೇವಿ ತಾಯಿಯವರು ಪ್ರಸ್ತಾಪಿಸಿದ 32 ಭ್ರಮೆಗಳು ಯಾವಂದ್ರೆ ಕುಲಭ್ರಮೆ, ಛಲಭ್ರಮೆ, ಜಾತಿ ಭ್ರಮೆ, ನಾಮಭ್ರಮೆ, ವರ್ಣಭ್ರಮೆ, ಆಶ್ರಮ ಭ್ರಮೆ, ಮತಭ್ರಮೆ, ಶಾಸ್ತ್ರಭ್ರಮೆ, ತರ್ಕಭ್ರಮೆ, ರಾಜ್ಯಭ್ರಮೆ, ಧನಭ್ರಮೆ, ಧಾನ್ಯಭ್ರಮೆ, ಪುತ್ರಭ್ರಮೆ, ಮಿತ್ರಭ್ರಮೆ, ಐಶ್ವರ್ಯಭ್ರಮೆ, ತ್ಯಾಗಭ್ರಮೆ, ಭೋಗಭ್ರಮೆ, ಯೋಗಭ್ರಮೆ, ಕಾಯಭ್ರಮೆ, ಕರಣಭ್ರಮೆ, ವಿಷಯಭ್ರಮೆ, ವಾಯುಭ್ರಮೆ, ಮನಭ್ರಮೆ, ಭಾವಭ್ರಮೆ, ಜೀವಭ್ರಮೆ, ಮೋಹಭ್ರಮೆ, ನಾಹಂ ಭ್ರಮೆ, ಕೋಹಂ ಭ್ರಮೆ, ಸೋಹಂ ಭ್ರಮೆ, ಮಾಯಾಭ್ರಮೆ, ಯೌವನ ಭ್ರಮೆ, ರೂಪಭ್ರಮೆ. ತಾಯಿಯವರು ಒಬ್ಬ ಶಿವಯೋಗಿನಿಯವರು. ಈ ಭ್ರಮೆಗಳನ್ನ ಅಭ್ಯಸನ ಮಾಡಿ 32 ಭ್ರಮೆಗಳಿವೆ ಅಂತ ಹೇಳಿ ಅಲ್ಲಿ ನಾಹಂ, ಕೋಹಂ, ಸೋಹಂ ಅಂತ 3 ಭ್ರಮೆಗಳು ಬಂದವು. ನಾಹಂ ಅಂದ್ರೆ ಪರಮಾತ್ಮನು ಸರ್ವವ್ಯಾಪಿ, ನಾನು ದೇಹ ಪರಿಮಿತ, ನನಗೆ ಜನನ ಮರಣ ಉಂಟು, ಹಾಗಾದ್ರೆ ನಾನು ಹೇಗೆ ಪರಮಾತ್ಮ? ನಾನು ಅಲ್ಲ ಅನ್ನೋದು ನಾಹಂ ಆಯಿತು. ಕೋಹಂ ಅಂದ್ರೆ ನನ್ನ ದೇಹವಿದು ಜಡ, ಒಳಗಿರುವ ಕರ್ಣಗಳು ಅಷ್ಟೇ, ಅವು ಜಡನೆ, ಆ ದೇಹವೂ ನಾನಲ್ಲ, ಆ ಕರಣಗಳು ನಾನಲ್ಲ, ಹಾಗಾದ್ರೆ ನಾನು ಯಾರು? ಕೋಹಂ ಅನ್ನೋದು ಅದು ಒಂದು ಪ್ರಶ್ನೆ ಇದೆ ಅಲ್ಲಿ. ಸೋಹಂ ಅಂದ್ರೆ ಶಿವಯೋಗದ ಪಥದಲ್ಲಿ ನಡೆದು ನಾನು ದೇಹಾದಿಗಳನ್ನ ಅರಿತಾ ಇದ್ದೀನಿ, ಅವು ಜಡ, ನಾನು ಚೈತನ್ಯ. ದೇಹಾದಿಗಳು ನಾನಲ್ಲದವಾದ ಕಾರಣ ಜನನ ಮರಣಗಳು ನನಗಿಲ್ಲ, ಹಾಗಾದ್ರೆ ನಾನು ಪರಮಾತ್ಮನಿಗೆ ಭಿನ್ನನಲ್ಲ, ನಾನೇ ಪರಮಾತ್ಮ ಅನ್ನೋದೇ ಸೋಹಂ. ನಾಹಂ, ಕೋಹಂ, ಸೋಹಂ ಇವು ಬಂತು. ಹೀಗಾಗಿ ಗುರುಮಾತೆಯವರು, ಅಕ್ಕ ಮಹಾದೇವಿ ತಾಯಿಯವರು ಪ್ರಸಾದಿ ಎನ್ನಲು ಬೇಕಾಗುವ ಮೂಲ ಅವಶ್ಯಕತೆಯನ್ನ ಇಲ್ಲಿ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? ಸರ್ವ ತರಹದ ಮೂಲ ಅಹಂಕಾರ ಹಿಡಿದು
ಈ ಮೇಲಿನ 32 ಭ್ರಮೆಗಳ ಪಾಶದಲ್ಲಿ ಭ್ರಮಿತರಾಗಿ ತೊಳಲಿ ಬಳಲುವ ವೇಷಧಾರಿಗಳನ್ನ ಕಂಡು ಅವರಿಗೆ ಶಿವಶಕ್ತಿ, ಶಿವಭಕ್ತ, ಶಿವಪ್ರಸಾದಿ, ಶಿವಶರಣ, ಶಿವೈಕ್ಯ, ಶಿವಜಂಗಮವೆಂದು ಅವರನ್ನು ಕರೆಯಲು ನನ್ನ ಮನನಾಚಿ ಪರಮನ ಪಾದಕ್ಕೆರಗಿತ್ತು. ನನ್ಗಂಗ ಅನ್ನೋಕ್ ಬರ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ವ್ಯಥೆ ಇದೆ ಇಲ್ಲಿ. ಇಂಥ 32 ಭ್ರಮೆಗಳನ್ನು ಯಾರು ಇಟ್ಕೊಂಡಿರ್ತಾರೋ, ಆ ಭ್ರಮೆಗಳಿಂದ ಯಾರು ಅವ್ರು ನೀಗಿಸ್ಕೊಂಡಿಲ್ವೋ ಅವ್ರಿಗೆ ನಾನು ಹೇಗನ್ಲಿ ಶಿವಭಕ್ತ, ಶಿವಪ್ರಸಾದಿ, ಶಿವಶರಣ, ಶಿವೈಕ್ಯ, ಶಿವಜಂಗಮ ಅಂತ ನುಡಿಯಲಾರದಿ ಎನ್ನ ಮನನಾಚಿ ನಿಮ್ಮ ಗಡಿಗೆ ಉದ್ದಿಮುಖವಾಯಿತಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ. ಅಂದ್ರೆ ಭ್ರಮಾತೀತವಾದವರಿಗೆ ನಾವು ಶಿವಶರಣ, ಶಿವಪ್ರಸಾದಿ, ಶಿವಭಕ್ತ ಅನ್ಬಹುದೇ, ಶಿವಜಂಗಮ ಅಂತ ಅನ್ಬಹುದೇ ಹೊರತು ಭ್ರಮೆಗಳನ್ನು ಇಟ್ಟುಕೊಂಡೇ ಆದದ್ದಾದ್ರೆ, ಆ ಭ್ರಮೆಗಳಲ್ಲಿ ಇದ್ದುದ್ದೇ ಆದ್ರೆ ಅವರಿಗೆ ನಾವು ಅನ್ನೋಕ್ ಬರಲ್ಲ. ಹೀಗಾಗಿ 32 ಭ್ರಮೆಗಳನ್ನ ನಾವು ನೀಗ್ಬೇಕಲ್ವೇ? ಎಲ್ಲ ತಾಯಿಯವರು ಹೇಳ್ಬಿಟ್ಟಿದ್ದಾರೆ. 32 ಭ್ರಮೆಗಳ ಲಿಸ್ಟನ್ನು ನಾನು ನಿಮ್ಮ ಮುಂದೆ ಓದಿ ಹೇಳಿದೆ. ಹೀಗಾಗಿ ಶಿವಶರಣ ಅನ್ಬೇಕಾದ್ರೆ ನಾವು ಭ್ರಮಾತೀತವಾಗಿರ್ಬೇಕಾಗ್ತಾ ಇದೆ. ಆ ಭ್ರಮೆಗಳಲ್ಲಿ ಮುಳುಗಬಾರ್ದು. ಕುಲಭ್ರಮೆ, ನನ್ನದೇ ದೊಡ್ಡದೊಂದು ಕುಲ, ನಾನು ದೊಡ್ಡ ಕುಲದವ್ರು. ಈಗ ಇದೇನೋ ಜಾತಿ ಗಣತಿಯಲ್ಲಿ ಹೇಳ್ತಿದ್ದಾರೆ ನೋಡಿ, ಪೇಪರ್ನೆಲ್ಲ ಕೊಡ್ತಿದ್ದಾರೆ, ಇದೇ ಜಾತಿಯನ್ನು ನೀವು ಬರೆಸ್ರಿ, ಹೀಗೆ ಬರೆಸಿ. ಕುಲಭ್ರಮೆ, ಛಲಭ್ರಮೆ, ಜಾತಿ ಭ್ರಮೆ, ನಾಮ ವರ್ಣ, 1 2. ಆ ತಾಯಿ ಅಂದಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ 32 ಭ್ರಮೆಗಳನ್ನ ಒಂದು ಎನ್ಲಿಸ್ಟ್ ಮಾಡ್ಬೇಕಾದ್ರೆ ನೋಡಿ ಹೇಗಿದೆ. ಆ ಭ್ರಮೆಗಳು ಇಂದಿಗೂ ಹಾಗೆ ಇವೆ, ಅವೇನು ನಮ್ಮನ್ನ ಬಿಟ್ಟು ಹೋಗಿಲ್ಲ. ಹೀಗಾಗಿ ಈ ಭ್ರಮೆಗಳ ಬಗ್ಗೆ ಅಧ್ಯಯನ ಮಾಡಿಕೊಂಡು ನಾವು ಈ ಭ್ರಮೆಗಳನ್ನ ಇಷ್ಟಲಿಂಗ ಪೂಜೆಯಲ್ಲಿ ಬಿಡಬೇಕಾಗ್ತಾ ಇದೆ. ಅಹಂಭಾವವನ್ನು ತ್ಯಜಿಸ್ಬೇಕಾಗ್ತಾ ಇದೆ. ಐಶ್ವರ್ಯ ತ್ಯಾಗ, ಭೋಗ, ಎಲ್ಲವನ್ನೂ ಅವ್ರು ಇಟ್ಕೊಂಡು ಬಿಟ್ಟಿದ್ದಾರೆ. ಕಾಯ, ಕರಣ, ವಿಷಯ ಭ್ರಮೆ, ಎಲ್ಲ ಭ್ರಮೆಗಳನ್ನ ಅವರು 32 ಭ್ರಮೆಗಳು ಅಂತ ಹೇಳ್ತಾ ಇದ್ದಾರೆ ತಾಯಿಯವರು. ಈ ಭ್ರಮೆಗಳನ್ನು ಬಿಡದೆ ನಾವು ಶಿವಯೋಗದಲ್ಲಿ ತೊಡಗ್ತೀವಿ ಅಂದ್ರೆ ಆಗೋಲ್ಲ. ಅದಕ್ಕೆ ಒಬ್ರು ಶರಣ್ ಬರ್ತಾ ಇದ್ದಾರೆ. ಇವ್ರ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿಲ್ಲ. ಓದಿ ಮೊದಲು ಯಾರಾದ್ರೂ ಒಬ್ರು ಈ ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಸದ್ಗುರು ಶಂಭು ಸೋಮೇಶ್ವರರ ವಚನ. ಶಿವನೇ ಅಧಿಕನು, ಶಿವಭಕ್ತನೇ ಕುಲಜನು, ಶಿವಪ್ರಸಾದಂತೆ ಕಾವುದೂ ಇಲ್ಲವೆಂದುದು ಶ್ರುತಿ. ಇದನರಿದು ಸದ್ಗುರು ಶಂಭು ಸೋಮೇಶ್ವರನ ಭಜಿಸಿ ಪ್ರಸಾದ ಸೇವನೆಯ ಮಾಡದಿರಲು ಅಘೋರ ನರಕ ತಪ್ಪದು. ಸಮಗ್ರ ವಚನ ಸಂಪುಟ 9, ವಚನ ಸಂಖ್ಯೆ 1461. ಅವಕಾಶಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅನ್ಪೂರ್ಣಕ್ಕ. ಈ ಸದ್ಗುರು ಶಂಭು ಸೋಮೇಶ್ವರ 12ನೇ ಶತಮಾನದ ವಚನಕಾರ. ಬಟ್ ಇವ್ರದ್ದು ಏನೂ ವಿವರಗಳು ಲಭ್ಯ ಇಲ್ಲ. ಆದ್ರೆ ಈ ವಚನ ಅತ್ಯಂತ ಸುಂದರವಾಗಿದೆ. ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಶಿವ ಪ್ರಸಾದಕ್ಕಿಂತ ಅಧಿಕವಾದದು, ಹೆಚ್ಚಿನದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಶಿವನೇ ಅಧಿಕನು, ಶಿವಭಕ್ತನೇ ಕುಲಜನು ಅಂತ ಸಹ ನುಡಿತಾ ಇದ್ದಾರೆ. ಇದನ್ನು ಅರಿತುಕೊಂಡು ಪರಮಾತ್ಮನನ್ನು ಭಜಿಸಬೇಕಂತ ಹೇಳ್ತಿದ್ದಾರೆ. ಈ ಶಿವಪ್ರಸಾದವನ್ನ ಸೇವಿಸದಿದ್ರೆ ನಮಗೆ ಕಷ್ಟ ನಷ್ಟ ತಪ್ಪುದು ಅಂತ ಅವ್ರು ಹೇಳ್ತಿದ್ದಾರೆ. ಮಡಿವಾಳ ಮಾಚಿದೇವರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ. ಮಡಿವಾಳ ಮಾಚಿದೇವರ ವಚನ. ನಾವು ಶಿವಪ್ರಸಾದಿಗಳೆಂತಾದಿರಿ ಹೇಳಿರಣ್ಣ, ಅರಿಯದಿದ್ದರೆ ಶಿವಪ್ರಸಾದದ ನೆಲೆ ಕಲೆಯ ಕೇಳಿರಣ್ಣ. ಹೇಳಿ ಅಮ್ಮ, ಮುಂದುವರ್ಷಿ. ಗುರುಲಿಂಗ ಜಂಗಮದಿಂದ ವೇದಾ ಮಂತ್ರ ಕ್ರಿಯಾ ದೀಕ್ಷೆ ಬೆಸಗೊಂಡು ತನುಮನ ಪ್ರಾಣಗಳ ಇಷ್ಟ ಪ್ರಾಣ ಭಾವಲಿಂಗಗಳಿಗೆ ಮೀಸಲ ಮಾಡಿ ನಿರ್ವಂಚಕತ್ವದಿಂದ ಸಮರ್ಪಿಸಿ ಭೇದ ಭಾವನಳಿದು ಕ್ಷೀರ ಬೆರೆತಂತೆ ಗುರು ಮಾರ್ಗಾಚಾರದಲ್ಲಿ ಆಚರಿಸಬಲ್ಲಾತನೇ ಶಿವಪ್ರಸಾದಿ ನೋಡ ಕಲಿದೇವರ ದೇವ. ವಚನ ಸಮಗ್ರ ವಚನ ಸಂಪುಟ 8, ವಚನ ಸಂಖ್ಯೆ 644. ಶರಣಾರ್ಥಿಗಳು. ಶರಣು ತಾಯಿ. ಮಡಿವಾಳ ಮಾಚಿದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಶಿವಪ್ರಸಾದಿಯ ಕಲೆಗಳ ಬಗ್ಗೆ ಮಾಚಿ ತಂದೆಯವರು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಗುರುಲಿಂಗ ಜಂಗಮದಿಂದ ಕರುಣಿಸಲ್ಪಟ್ಟ ವೇದ, ಮಂತ್ರ ಮತ್ತು ಕ್ರಿಯಾ ದೀಕ್ಷೆಗಳು ಪಕ್ವಗೊಂಡು ಯಾವ ಲಿಂಗಕ್ಕೆ ಕೊಡ್ತಾರೆ ವೇದ ದೀಕ್ಷೆಯನ್ನ? ಭಾವಲಿಂಗಕ್ಕೆ. ಮಂತ್ರ ದೀಕ್ಷೆನ ಪ್ರಾಣಕ್ಕೆ, ಮನಸ್ಸಿಗೆ. ಕ್ರಿಯಾ ದೀಕ್ಷೆಯನ್ನ
ಮನಕ್ಕೆ ಮಂತ್ರ ಕೊಡ್ತಾರೆ. ನೋಡಿ ಇಲ್ಲಿ ಅದು ವೇದ ಮಂತ್ರ ಕ್ರಿಯಾ ದೀಕ್ಷೆಯನ್ನ ಇಷ್ಟಲಿಂಗಕ್ಕೆ ಕೊಡ್ತಾರಾ ಏನ್ ಯಾವ್ದಕ್ ಕೊಡ್ತಾರೆ? ಇಷ್ಟಲಿಂಗಕ್ಕೆ ಕೊಡ್ತಾರೆ. ಹಾ, ಇಷ್ಟಲಿಂಗಕ್ಕೆ ಕೊಡ್ತಾರೆ. ಮತ್ತೆ ಮಂತ್ರಕ್ಕೆ ಮಂತ್ರ ದೀಕ್ಷೆಯನ್ನ ಮಂತ್ರ ದೀಕ್ಷೆ ಪ್ರಾಣಲಿಂಗಕ್ಕೆ. ಪ್ರಾಣಲಿಂಗಕ್ಕೆ, ವೇದ ದೀಕ್ಷೆಯನ್ನ ಭಾವಲಿಂಗಕ್ಕೆ. ಸುಲಭವಾಗಿದೆ ಇದು. ಹೀಗೆ ಈ ಗುರುಲಿಂಗ ಜಂಗಮದಿಂದ ಕರುಣಿಸಲ್ಪಟ್ಟಂತಹ ವೇದ ಮಂತ್ರ ಮತ್ತು ಕ್ರಿಯಾ ದೀಕ್ಷೆಗಳು ಪಕ್ವಗೊಂಡು ತನುಮನ ಪ್ರಾಣಗಳಿಗೆ ಇಷ್ಟಲಿಂಗ, ಪ್ರಾಣಲಿಂಗ ಮತ್ತು ಭಾವಲಿಂಗಗಳನ್ನ ಆತ ಮೀಸಲಿಟ್ಟಿರ್ತಾನೆ. ಆ ತನುಮನ ಪ್ರಾಣಗಳನ್ನ ಈ ತ್ರಿವಿಧ ಲಿಂಗಗಳಿಗೆ ನಿರ್ವಂಚನೆಯ ಭಾವದಲ್ಲಿ ಸಮರ್ಪಿಸುತ್ತಾನೆ. ಲಿಂಗ ಬೇರೆ ತಾನು ಬೇರೆ ಎಂಬ ಭೇದ ಭಾವವು ಅಳಿದು ಹೇಗೆ ಅದಾಗ್ತಾ ಇದೆ? ಕ್ಷೀರ ಬೆರೆತಂತೆ, ಅಂದ್ರೆ ಹಾಲಲ್ಲಿ ಹಾಲು ಬೆರೆತಂತೆ ಗುರುಮಾರ್ಗಾಚಾರವನ್ನು ಅರಿತು ಅದನ್ನೇ ಆ ಸಾಧಕ ಆಚರಿಸ್ತಾನೆ. ಆಚರಿಸಿದ ನಂತರ ಅವನಿಗೆ ಶಿವಪ್ರಸಾದಿ ಅಂತ ಕರೀತಾರೆ ಅಂತ ಮಾಚಿ ತಂದೆಯವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಇಷ್ಟ ಪ್ರಾಣ ಭಾವಲಿಂಗಗಳಿಗೆ ದೀಕ್ಷೆಗಳಾವವು. ಆ ದೀಕ್ಷೆಯ ನಂತರ ನಾನು ಹೇಗಾಗ್ತೀನಂದ್ರೆ ಭಿನ್ನ ಭಾವ ಹೋಗಿಬಿಡ್ತಾ ಇದೆ, ಲಿಂಗಾಂಗ ಸಮರತಿ ಸಾಧಿಸ್ತಾ ಇದೆ. ಎಷ್ಟೊಂದೇ ನಾನು ಆ ಲಿಂಗದಲ್ಲಿ ಮುಳುಗ್ತೀನಂದ್ರೆ ಹಾಲಲ್ಲಿ ಹಾಲು ಬೆರೆತಂತೆ ಆಗ್ತಾ ಇದೆ ಅಂತ ಮಾಚಿದೇವರು ಹೇಳ್ತಿದ್ದಾರೆ. ಷಣ್ಮುಖ ಸ್ವಾಮಿಯವರ ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಷಣ್ಮುಖ ಸ್ವಾಮಿಗಳದ್ದು ವಚನ. ಲಿಂಗವನರಿಯದ ಅಂಗವಿಕಾರಿಗೆ ತಕೋ ಶಿವಪ್ರಸಾದ, ಜಂಗಮವನರಿಯದ ಭಂಗ ಗೇಡಿಗೆ ತಕೋ ಶಿವಪ್ರಸಾದ, ಜ್ಞಾನವನರಿಯದ ಅಜ್ಞಾನಿಗೆ ತಕೋ ಶಿವಪ್ರಸಾದ, ನೀತಿಯನರಿಯದ ಆತ್ಮಸುಖಿಗೆ ತಕೋ ಶಿವಪ್ರಸಾದ, ಆಚಾರವನರಿಯದ ಅನಾಚಾರಿಗೆ ತಕೋ ಶಿವಪ್ರಸಾದ ಅಖಂಡೇಶ್ವರ. ಸಮಗ್ರ ವಚನ ಸಂಪುಟ 14, ವಚನದ ಸಂಖ್ಯೆ 632. ಎಲ್ಲರಿಗೂ ಶರಣಾರ್ಥಿಗಳು. ನೋಡಿ ಎಷ್ಟು ಸೊಗಸಾಗಿ ಷಣ್ಮುಖ ಸ್ವಾಮಿಯವರು ಹೇಳ್ತಿದ್ದಾರೆ ಅಂದ್ರೆ, ಯಾರು ಶಿವಪ್ರಸಾದಕ್ಕೆ ಅರ್ಹರು ಅದೊಂದು ಚಿಂತನೆ ಮಾಡ್ತಾ ಇದ್ದಾರೆ. ಲಿಂಗವನ್ನು ಅರಿಯದ ಅಂಗವಿಕಾರಿಗೆ ಅಂದ್ರೆ ಇಷ್ಟಲಿಂಗ ಧಾರಣೆ ಮಾಡದೆ ಇರುವವರಿಗೆ ಶಿವಪ್ರಸಾದ ಸಲ್ಲದು ಅಂತ ಹೇಳ್ತಿದ್ದಾರೆ ಬಂಧುಗಳೇ. ಇನ್ನೇನ್ ಹೇಳ್ಬೇಕು ಹೇಳಿ? ಇಷ್ಟಲಿಂಗವಿಲ್ಲದವರಿಗೆ, ಇಷ್ಟಲಿಂಗದ ಧಾರಣೆ ಮಾಡದೆ ಇರುವವರಿಗೆ ಶಿವಪ್ರಸಾದ ಸಲ್ಲದು. ಇದಕ್ಕಿಂತ ಹೇಗೆ ನೀನು ಹೇಳಬೇಕು? ಇಷ್ಟಲಿಂಗ ಧಾರಣೆ ಮಾಡಿ ಅಂತ ಹೇಗೆ ಹೇಳ್ಬೇಕು ಹೇಳಿ? ಅದಕ್ಕೆ ನಾನು ಪ್ರತಿ ಸಾರಿ ಶಿವಯೋಗ ಹೇಳೋಕ್ಕಿಂತ ಮುಂಚೆ ನಿಮ್ಮ ಎದೆ ಮೇಲೆ ಲಿಂಗ ಇದೆಯೇ ಇಲ್ವೋ ಅಂತ ಕೇಳ್ತೀನಿ. ಯಾಕೆ ಹೇಳಿ? ಲಿಂಗವ ನರಿಯದ ಅಂಗವಿಕಾರಿಗತೆ ಏತಕೋ ಶಿವಪ್ರಸಾದ ಕೊಡಬಾರ್ದು ಅಂತ ಹೇಳ್ತಿದ್ದಾರೆ ಅವರು. ಅರ್ಥ ಮಾಡಿಕೊಳ್ಳಬೇಕು, ವಚನದ ಅರ್ಥ ಮಾಡಿಕೊಳ್ಳಬೇಕು. ಇಷ್ಟಲಿಂಗದ ಧಾರಣೆ ಮಾಡದೇ ಇರುವವರಿಗೆ ಶಿವಪ್ರಸಾದ ಸಲ್ಲದು ಅಂತ ಷಣ್ಮುಖ ಸ್ವಾಮಿಗಳು ಖಂಡಿತವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಜಂಗಮದ ಪರಿಜ್ಞಾನವಿರದ ಭಂಗಗೇಡಿಗೆ ಶಿವಪ್ರಸಾದ ಏಕೆ ಬೇಕೆಂದು ಕೇಳ್ತಾ ಇದ್ದಾರೆ. ಶಿವಜ್ಞಾನವನ್ನು ಅರಿಯದ ಅಜ್ಞಾನಿಗೆ ಶಿವಪ್ರಸಾದ ಏಕೆಂದು ಕೇಳ್ತಾ ಇದ್ದಾರೆ. ವಿಚಾರ ಮಾಡಬೇಕು. ಏನಂತಿದ್ದಾರೆ ನೋಡಿ ಶಿವಯೋಗಿಗಳು. ನೀತಿಯನ್ನರಿಯದ ಆತ್ಮಸುಖಿಗೆ ಏಕೆ ಶಿವಪ್ರಸಾದ ಅಂತ ಜರೀತಾ ಇದ್ದಾರೆ. ಶಿವಾಚಾರವನ್ನು ಅರಿಯದ ಅನಾಚಾರಿಗಳಿಗೆ ಈ ಪರಿಶುದ್ಧವಾದ ಶಿವಪ್ರಸಾದ ಸಲ್ಲದೆಂದು ಶಿವಯೋಗಿಗಳು ಹೇಳ್ತಿರ್ಬೇಕಾದ್ರೆ ಬಂಧುಗಳೇ, ನಮಗೆ ಇಷ್ಟಲಿಂಗ ಬೇಕೋ ಬೇಡವೋ? ಇಷ್ಟಲಿಂಗವಿಲ್ಲದೆ ಈ ಯಾವುದೇ ಶಿವಯೋಗ ಕ್ಲಾಸ ಇರಲಿ, ಯಾವುದೇ ನಮ್ಮ ಸ್ವಾನುಭವದ ನೆಲೆಯಲ್ಲಿ ತೆಗೆದುಕೊಳ್ಳುವಂತ ಯಾವುದೇ ವರ್ಗ ಇರಲಿ, ಇಷ್ಟಲಿಂಗವಿಲ್ಲದೆ ನಾನು ಅದನ್ನ ಮಾಡ್ತೀನಿ ಅಂದ್ರೆ ಖಂಡಿತ ಅದು ಒಪ್ಪೋ ಮಾತಲ್ಲ. ವಿಚಾರ ಮಾಡಿ. ದಯವಿಟ್ಟು ಯಾರು ಇಷ್ಟಲಿಂಗವಿಲ್ಲದೆ ಈ ಶಿವಯೋಗದಲ್ಲಿ ಎದರಲ್ಲೂ ಭಾಗ ತಗೊಳ್ಬಾರ್ದು. ಇಷ್ಟಲಿಂಗವೇ ಪ್ರಥಮ ಒಂದು ರಿಕ್ವಿಸಿಟ್, ಅದು ಬೇಕೇ ಬೇಕು, ಅದಿಲ್ಲದೆ ಆಗೋಲ್ಲ. ಯಾಕೆ ಹೇಳಿ? ಇವಾಗೆಲ್ಲ ನೋಡಿ, ಅಂಗವಿಕಾರಿ ಅನ್ಸ್ಕೊಳ್ಳೋ ಸರಿ ಇರುತ್ತಾ? ಭಂಗಗೇಡಿ ಅಂತ ಒಂದು ಬೈಗಳ ಅನ್ಸ್ಕೊಳ್ಳೋ ಸರಿ ಇರುತ್ತಾ? ಅದು ಚೆನ್ನಾಗಿರೋಲ್ಲ. ಅನಾಚಾರಿ ಅನ್ಸ್ಕೊಳ್ಬಹುದಾ? ಇಲ್ಲ, ಆಗೋಲ್ಲ. ಅದಕ್ಕೆ ಇಷ್ಟಲಿಂಗ ಬೇಕೇ ಅಂತ ಹೇಳಿ ಕಾಡಸಿದ್ದೇಶ್ವರರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಡಸಿದ್ದೇಶ್ವರ ವಚನ. ಪ್ರಸಾದ ಎಂಬುದು ಆಕಾರವಲ್ಲ, ನಿರಾಕಾರವಲ್ಲ, ಸಗುಣವಲ್ಲ, ನಿರ್ಗುಣವಲ್ಲ, ಶ್ವೇತ ಪೀತ ಹರಿತ ಮಾರ್ಜಿಷ್ಟ ಕಪೋತ ಮಾಣಿಕ್ಯವೆಂಬ ಷಡ್ವರ್ಣ ಸ್ವರೂಪ ತಾನಲ್ಲ. ಇಂತಿಪ್ಪ ಶಿವ ಪ್ರಸಾದವನ್ನು ಕಂಗಳ ಕಂಡು ಕೈಯಿಲ್ಲದವ ಪಿಡಿದು, ಕೈ ಕಾಲು ಕಣ್ಣುಳ್ಳವರು ಕಾಣದೆ ಭವಕ್ಕೆ ಭಾಜನವಾದರು ನೋಡ. ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಮಲಿಂಗ ನಿರ್ಮಾಯ ಪ್ರಭುವೆ,
ಸಮಗ್ರ ವಚನ ಸಂಪುಟ 10 ವಚನ ಸಂಖ್ಯೆ 192. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಅಕ್ಕ. ಕಾಡಸಿದ್ದೇಶ್ವರರು ಪ್ರಸಾದದ ಒಂದು ನಿಜ ಅರ್ಥವನ್ನ ಹೇಳ್ತಾ ಇದ್ದಾರೆ, ಮತ್ತು ಇದು ಸುಂದರವಾದ ವಚನ. ಪ್ರಸಾದ ಅಂದ್ರೆ ಏನು ಅಂತ ಹೇಳಿ ನೋಡಿ. ಪ್ರಸಾದ ಅಂದ ತಕ್ಷಣ ಏನಾಗುತ್ತೆ, ನಮಗೆ ಆಹಾರ ಅಥವಾ ಅವ್ರು ಮಾಡಿಕೊಟ್ಟ ಒಂದು ಅಲ್ಲಿ ಪೂಜೆ ಮುಗಿದ ನಂತರ ಏನಿರುತ್ತಾರೆ ನಮಗೆ ಪ್ರಸಾದ ತಗೊಳ್ಳಿ ಅಂದ ತಕ್ಷಣ ಮೊದಲಿಂದನೂ ಏನಾಗಿದೆ ಅಂದ್ರೆ ನಮಗೆ ಪ್ರಸಾದ ಅಂದ ತಕ್ಷಣ ಆಹಾರ ಅವರು ಮಾಡಿಕೊಟ್ಟಂತ ಅದು ಪ್ರಸಾದ. ಅದು ನಿಜಾನೇ. ಆದ್ರೆ ನಿಜವಾದ ಒಂದು ಪರಮಾರ್ಥ ಏನಿದೆ ಅದಕ್ಕನ್ನ ಈ ವಚನ ಹೇಳ್ತಾ ಇದೆ. ಏನಂದ್ರೆ ಪ್ರಸಾದವೆಂಬುದು ಆಕಾರವಲ್ಲ, ನಿರಾಕಾರವಲ್ಲ, ಸಗುಣವಲ್ಲ, ನಿರ್ಗುಣವಲ್ಲ, ಅದಕ್ಕೆ ವರ್ಣವೂ ಇಲ್ಲ. ಚಕ್ರಗಳ ವರ್ಣ ಇವೆ, ಶ್ವೇತ, ಪೀತ, ಹರಿತ, ಮಾಂಜಿಷ್ಟ, ಕಪೋತ, ಮಾಣಿಕ್ಯ ಅಂತವೆಲ್ಲ ನಾವು ನೋಡಿದೀವಿ. ಆ ತರದ ಯಾವ ವರ್ಣಗಳು ಇದಕ್ಕಿಲ್ಲ. ಹೀಗೆ ವರ್ಣನಾತೀತವಾದ, ವರ್ಣರಹಿತವಾದ ಶಿವಪ್ರಸಾದವನ್ನ ಶಿವಯೋಗಿಯು ತನ್ನ ಕಣ್ಣುಗಳಿಂದ ನೋಡಿ ಹಿಡಿಯಲು ಬಾರದ ಅದನ್ನು ಕೈ ಇಲ್ಲದವರಂತೆ ಹಿಡಿಯುತ್ತಾನೆ. ಆ ಶಿವಯೋಗದ ಜ್ಞಾನವಿಲ್ಲದವರಿಗೆ ಕೈಕಾಲು ಕಣ್ಣುಗಳಿದ್ದರೂ ಆ ಶಿವಪ್ರಸಾದ ಕಾಣದೆ ಭವಕ್ಕೆ ಒಳಗಾಗುತ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮತ್ತೇನರ್ಥ, ನೀವು ಶಿವಯೋಗ, ಶಿವಜ್ಞಾನ, ಇಷ್ಟಲಿಂಗ ಪೂಜೆ ಇಲ್ದೇನೆ ಇದು ತಗೊಳ್ಳೋಕ್ಕೆ ಬರೋಲ್ಲ, ಭವಕ್ಕೆ ಭಾಜನವಾಗ್ತೀರಾ ಹಾಗೆ ತಗೊಂಡಿದ್ದಾದ್ರೆ. ಹೀಗಾಗಿ ಶಿವಪ್ರಸಾದವನ್ನ ಕಂಗಳ ಕಂಡು ಕೈ ಇಲ್ಲದವ ಪಿಡಿದು ಕೈಕಾಲು ಕಣ್ಣುಳ್ಳವರು ಕಾಣದೆ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದ್ರೆ ಶಿವಪ್ರಸಾದ ಹಾಗಿದೆ. ಶಿವಯೋಗವಿಲ್ಲದೆ, ಶಿವಜ್ಞಾನವಿಲ್ಲದೆ, ಇಷ್ಟಲಿಂಗ ಪೂಜೆ ಇಲ್ಲದೆ ಶಿವಪ್ರಸಾದ ನೀವು ತಗೊಳ್ತೀರಾ, ಆಹಾರದ ರೂಪದಲ್ಲಿ ತಗೊಳ್ತೀರಾ ಹೊರತಾಗಿ ಅದು ಶಿವಪ್ರಸಾದ ಅಂತ ಅನಿಸ್ಕೊಳ್ಳಲ್ಲ. ಹೀಗಾಗಿ ಯಾಕೆ ಇಷ್ಟೊಂದು ಇದಕ್ಕೆ ಮಹತ್ವ ಅಂದ್ರೆ ಶಿವಪ್ರಸಾದದಲ್ಲಿ ಮಹಾಶಕ್ತಿ ಇದೆ. ಆತ್ಮದ ಬೆಳಕಿಗೆ ಶಿವಪ್ರಸಾದ ಬೇಕು. ಜೀವನು ಆಗ ಕೈವಲ್ಯನಾಗ್ತಾ ಇದ್ದಾನೆ. ಜೀವನ ಆ ಭೇದ ಬುದ್ಧಿ, ನಾನು ಬೇರೆ ಲಿಂಗ ಬೇರೆ ಅಂತ ಆ ಭೇದ ಬುದ್ಧಿ ಎಲ್ಲ ಏನಿದೆಯಲ್ಲ ಅದು ಅಳಿದು ಹೋಗ್ತಾ ಇದೆ ಈ ಶಿವಪ್ರಸಾದದಿಂದ. ಮನದ ವಿಕಾರಗಳೆಲ್ಲ ನಷ್ಟವಾಗ್ತಾ ಇವೆ. ಅನ್ಯ ವೃತ್ತಿಗಳು ಅಳಿದು ಚಿತ್ತವೂ ಸಹ ಪ್ರಶಾಂತವಾಗ್ತಾ ಇದೆ. ಅಖಂಡಾನಂದ ಅಮೃತ ಧಾರೆ ಅಲ್ಲಿ ಸ್ರವಿಸ್ತಾ ಇದೆ. ಜೀವನದ ಎಲ್ಲ ದುಃಖವನ್ನೆಲ್ಲ ತೊಳೆದು ಹಾಕುವುದು. ಆಗ ಆ ಜೀವನೂ ಸಹ ಶಿವಮಯನಾಗುವನು. ಆಗ ಎಲ್ಲವೂ ಶಿವಸ್ವರೂಪವಾಗಿ ಕಾಣ್ತಾ ಇದೆ. ಶಿವಪ್ರಸಾದದಿಂದ ಜೀವನು ಶಿವನಾಗುವನು. ಜ್ಞಾನವು ಸುಜ್ಞಾನವಾಗುವುದು, ಬುದ್ಧಿಯು ಸುಬುದ್ಧಿಯಾಗುವುದು, ಚಿತ್ತವು ಸುಚಿತ್ತವಾಗುವುದು, ಅಹಂಕಾರವು ನಿರಹಂಕಾರವಾಗುವುದು, ವೃಷ್ಟಿಯು ಸಮಷ್ಟಿಯಲ್ಲಿ, ವಿಶ್ವವು ವಿಶ್ವಾತ್ಮನಲ್ಲಿ ಒಂದುಗೂಡುವವು. ಶಿವಪ್ರಸಾದವು ಜೀವನ ಅಂತರಂಗದಲ್ಲಿ ಹಬ್ಬಿಕೊಂಡ ಭೇದ ಭ್ರಮೆಗಳನ್ನೆಲ್ಲ, ಆ 32 ಭ್ರಮೆಗಳನ್ನು ತಾಯಿ ಹೇಳಿದ್ರಲ್ಲ, ಅಕ್ಕ ಮಹಾದೇವಿ ತಾಯಿಯರು, ಅವೆಲ್ಲ ನಷ್ಟವಾಗಬೇಕಾದ್ರೆ ಈ ಶಿವಪ್ರಸಾದ ಬೇಕು. ಜೀವನಿಗೆ ಆ ಶಿವಪ್ರಸಾದದಿಂದ ದೇವ ದೃಷ್ಟಿ ಸಿಗುವುದು. ಆ ದೃಷ್ಟಿ ಪಡೆದ ಜೀವನ ಈಗ ನೈಜ ಪ್ರಸಾದಿಯಾಗ್ತಾನೆ. ಇವನಿಗೆ ವಿಶಾಲವಾದ ಈ ಭೋಗ ವಿಶ್ವವು ಶಿವನ ಮಂದಿರವಾಗಿ ತೋರ್ತಾ ಇದೆ. ವಸ್ತುಗಳೆಲ್ಲ ಪರಶಿವನ ಸ್ವತ್ತುಗಳಂತ ಆತ ಭಾವಿಸುತ್ತಾನೆ. ಇದರಿಂದ ಅವನಲ್ಲಿ ಶಿವಭಾವ ಇರ್ತಾನೆ. ನನ್ನದೇನೂ ಇಲ್ಲ ಇಲ್ಲಿ, ಎಲ್ಲವೂ ಶಿವನದು ಅಂತ ಆತ ಪರಿಗಣಿಸ್ತಾನೆ. ಹೀಗಾಗಿ ಆ ಶಿವಭಾವದಲ್ಲಿರುವ ಭಕ್ತ ಏನ್ ಮಾಡ್ತಾನೋ ಅದೆಲ್ಲ ಸತ್ಕರ್ಮ ಅನಿಸ್ತಾ ಇದೆ. ಇಂಥ ಪ್ರಸಾದಿಯೇ ಮುಂದೆ ಪ್ರಾಣಲಿಂಗಿ ಆಗ್ತಾನೆ ಅಂತ ನಮಗೆ ಈ ಸ್ಥಳಗಳಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿಗೆ ಈ ಒಂದು ಪ್ರಸಾದಿಯ ಅಂಗಸ್ಥಳಗಳು ಮುಗಿದ್ವು. ಯಾರು ಹೇಳ್ತೀರಿ ಪ್ರಸಾದಿಯ ಅಂಗಸ್ಥಳಗಳು ಯಾವ್ಯಾವ ನಾವು ಮುಗಿಸಿದ್ವಿ? ಯಾರು ಹೇಳ್ತೀರಿ? ಪ್ರಸಾದಿಯ ಅಂಗಸ್ಥಳಗಳನ್ನ ನಾವು ಮುಗಿಸಿದೀವಿ ಈಗ. ಹೇಳ್ರು. ಪ್ರಸಾದ ಮಹಾತ್ಮ ಸ್ಥಳ, ಗುರು ಮಹಾತ್ಮ ಸ್ಥಳ, ಲಿಂಗ ಮಹಾತ್ಮ ಸ್ಥಳ, ಜಂಗಮ ಮಹಾತ್ಮ ಸ್ಥಳ, ಭಕ್ತ ಮಹಾತ್ಮ ಸ್ಥಳ, ಶರಣ ಮಹಾತ್ಮ ಸ್ಥಳ, ಶಿವಪ್ರಸಾದ ಮಹಾತ್ಮ ಸ್ಥಳ. ಚೆನ್ನಾಗಿತ್ತು ಅಕ್ಕ. ಶರಣಾರ್ಥಿ ಅಕ್ಕ. ಶರಣಾರ್ಥಿ. ಈಗ ನಾವು ಎಲ್ಲಾ ಅಂಗಸ್ಥಳಗಳನ್ನ ಮುಗಿಸ್ಕೊಂಡು ಈಗ ಪ್ರಸಾದಿ ಸ್ಥಳದ ಲಿಂಗಸ್ಥಳಗಳು ನಾವು ಹೋಗೋರಿದ್ದೀವಿ. ಯಾರಾದ್ರೂ ಒಬ್ರು ಓದಿ ನೋಡೋಣ. ಇವು ಪ್ರಸಾದಿ ಸ್ಥಳದ 9 ಲಿಂಗಸ್ಥಳಗಳನ್ನ ಬರೀ ಓದಿ ಯಾರಾದ್ರೂ ಒಬ್ರು ಯಂಗ್ಸ್ಟರ್ ಯಾರಾದ್ರೂ ಓದಿ. ಯಾರಾದ್ರೂ ಅತ್ಯಂತ ಚಿಕ್ಕ ವಯಸ್ಸಿನವ್ರು ಯಾರಿದ್ದೀರಿ ಇಲ್ಲಿ? ಯುವಕ ಅಥವಾ ಯುವತಿ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯಾನುಗ್ರಹ ಸ್ಥಳ, ಇಂದ್ರಿಯಾನುಗ್ರಹ ಸ್ಥಳ, ಪ್ರಾಣಾನುಗ್ರಹ ಸ್ಥಳ, ಕಾಯಾರ್ಪಿತ ಸ್ಥಳ, ಕರುಣಾರ್ಪಿತ ಸ್ಥಳ, ಭಾವಾರ್ಪಿತ ಸ್ಥಳ, ಶಿಷ್ಯ ಸ್ಥಳ,
ಶುಶ್ರೂಷಾ ಸ್ಥಳ, ಸೇವೆ ಸ್ಥಳ. ಧನ್ಯವಾದಗಳು ಶರಣಾರ್ಥಿಗಳು ಹೇಳುವಂತಿಕೆಯನ್ನ. ಶರಣಾರ್ಥಿ. ಇಲ್ಲಿ ನೋಡಿ ಸ್ವಲ್ಪ ಇವನು ಹೇಗೆ ನೆನಪಿಟ್ಟುಕೋಬೇಕು ಅನ್ನೋದನ್ನ ನೋಡಿ. ಈಗ ನೋಡಿ 3 ಅನುಗ್ರಹ ಸ್ಥಳ ಇವೆ, ಇಲ್ಲಿ 3 ಅರ್ಪಿತ ಸ್ಥಳ ಇವೆ. ಯಾವ ಅನುಗ್ರಹ? ನಮಗೆ ದೇಹ ಸಿಕ್ಕಿದ್ದು ಸಹ ಆ ಪರವಸ್ತುವಿನ ಅನುಗ್ರಹದಿಂದಲೇ. ನಮಗೆ ಇಂದ್ರಿಯಗಳು ಸಿಕ್ಕಿದ್ದವು ಸಹ ಅದು ಒಬ್ಬ ಪರಮಾತ್ಮನ ಅಥವಾ ಪರವಸ್ತುವಿನ ಅನುಗ್ರಹದಿಂದಲೇ. ನಮ್ಮಲ್ಲಿರುವ ಪ್ರಾಣ ಸಹ ನಮಗೆ ಯಾರು ಕೊಟ್ಟಿದ್ದಾರೆ? ಅದು ಪರವಸ್ತುವಿನ ಒಂದು ಅನುಗ್ರಹದಿಂದಲೇ. ಇವು 3 ನೋಡಿ, ಕಾಯಾನುಗ್ರಹ, ಇಂದ್ರಿಯಾನುಗ್ರಹ, ಪ್ರಾಣಾನುಗ್ರಹ. ಕಾಯ, ಇಂದ್ರಿಯ, ಪ್ರಾಣ ಇವೆಲ್ಲ ಶಿವನ ಅನುಗ್ರಹದಿಂದಲೇ, ಪರವಸ್ತುವಿನ ಅನುಗ್ರಹದಿಂದಲೇ, ಪರಮಾತ್ಮನ ಅನುಗ್ರಹದಿಂದಲೇ ನಮಗೆ ಸಿಕ್ಕಿವೆ ಅನ್ನೋ ಭಾವದಲ್ಲಿ ನಾವಿರಬೇಕು. ಸಿಕ್ಕ ನಂತರ ಈಗ ಏನ್ ಮಾಡ್ಬೇಕು? ಇವನ್ನ ಮತ್ತೆ ಅವನಿಗೆ ಅರ್ಪಿಸ್ಬೇಕು. ಕಾಯ ಅರ್ಪಿತ ಸ್ಥಳದಲ್ಲಿ ಕಾಯವನ್ನು ಅರ್ಪಿಸಬೇಕು, ಕರಣಾರ್ಪಿತ ಸ್ಥಳದಲ್ಲಿ ಕರಣಗಳನ್ನು ಅರ್ಪಿಸಬೇಕು, ಭಾವಾರ್ಪಿತ ಸ್ಥಳದಲ್ಲಿ ಭಾವನೆಗಳನ್ನ ಅರ್ಪಿಸಬೇಕು. ಇದು ಹೀಗಿದೆ, 6 ಸ್ಥಳಗಳು ಹೀಗಿವೆ. ಇನ್ನು ಶಿಷ್ಯ ಅಂದ್ರೆ ಏನು? ಶಿಷ್ಯ ಹೇಗಿರ್ಬೇಕು ಗುರುವಿಗೆ? ಆ ಶಿಷ್ಯ ಸ್ಥಳದಲ್ಲಿ ಶಿಷ್ಯ ಹೇಗೆ ನಡ್ಕೊಳ್ಬೇಕು? ಗುರುವಿನ ಬಗ್ಗೆ ಆತನ ಕಲ್ಪನೆಗಳೇನು, ಹೇಗೆ ಅದನ್ನ ನೋಡ್ಕೊಳ್ಬೇಕು. ಶುಶ್ರೂಷಾ ಸ್ಥಳದಲ್ಲಿ ಈ ಶಿಷ್ಯ ಗುರುವಿನ ಶುಶ್ರೂಷೆಯನ್ನ ಹೇಗೆ ಮಾಡಬೇಕು ಮತ್ತು ತಾನು ಹೇಗೆ ಶುಶ್ರೂಷ ಅನಿಸಿಕೊಳ್ಳಬೇಕು ಅದ್ರ ಬಗ್ಗೆ ಹೇಳ್ತಾ ಇದೆ ಆ ಸ್ಥಳ. ಸೇವೆ ಸ್ಥಳದಲ್ಲಿ ನಾವು ಹೇಗೆ ಗುರುವನ್ನ ಸೇವೆ ಮಾಡಬೇಕು, ಒಂದು ಅಪ್ರತಿಮ. ಮುಂದಿನ ನಾವು ಎಲ್ಲಿ ಹೋಗ್ಬೇಕಾಗಿದೆ? ಪ್ರಸಾದಿ ಸ್ಥಳದ ನಂತರ ಯಾವ ಸ್ಥಳಕ್ಕೆ ಹೋಗ್ಬೇಕಾಗಿದೆ ನಮಗೆ? ಪ್ರಾಣಲಿಂಗಿ ಸ್ಥಳಕ್ಕೆ. ಪ್ರಾಣಲಿಂಗಿ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಆ ಸೇವೆ ಸ್ಥಳದಲ್ಲಿ ಹೇಗೆ ನಾವು ಸೇವೆ ಮಾಡಿಕೊಂಡಿರಬೇಕು? ಈ ಶಿವಯೋಗದಲ್ಲಿ ಸೇವೆ ಹೇಗೆ ಮಾಡಬೇಕು? ಅದೇ ಸೇವೆ ಸ್ಥಳವಾಗಿದೆ. ಅದಕ್ಕೆ ಕಾಯ, ಇಂದ್ರಿಯ, ಪ್ರಾಣ ಯಾರು ಅನುಗ್ರಹ ಮಾಡಿದ್ರು ಮತ್ತು ಯಾರಿಗೆ ನಾವು ಅರ್ಪಿತವಾಗಬೇಕು, ಇವು 6 ಸ್ಥಳದಲ್ಲಿ ಮಾಡಿಕೊಂಡು ನಾನು ಹೇಗೆ ಶಿಷ್ಯನಾಗಿರಬೇಕು, ಹೇಗೆ ನನ್ನ ಗುರುವನ್ನ ಆರಾಧಿಸಬೇಕು, ಹೇಗೆ ನನ್ನ ಗುರುವನ್ನ ಸೇವೆ ಮಾಡಬೇಕು ಅನ್ನೋ ಒಂದು 9 ಸ್ಥಳಗಳ ಈ ಪ್ರಸಾದಿ ಸ್ಥಳದ ಲಿಂಗ ಸ್ಥಳಗಳನ್ನ. ಇಲ್ಲಿರುವ ಲಿಂಗ ಯಾವುದು? ಶಿವಲಿಂಗಪ್ಪ. ಶಿವಲಿಂಗ. ತಕ್ಷಣ ಹೇಳ್ಬೇಕು ನೋಡಿ ಹೀಗೆ. ಅದಕ್ಕೆ ಮೊದಲು ಕಾಯಾನುಗ್ರಹ ನೋಡ್ಕೊಳ್ಳೋಣ. ಕಾಯಾನುಗ್ರಹ ಅಂದ್ರೆ ಏನು? ಸಾಧಕನು ತನ್ನ ತನು, ಮನ, ಧನವನ್ನ ಲಿಂಗಕ್ಕೆ ಅರ್ಪಿಸಿದಾಗ ಏನಾಗ್ತಾ ಇದೆ? ಪರಿಶುದ್ಧ ಪ್ರಸಾದವು ಆಗ್ತಾ ಇದೆ. ಬಾಹ್ಯ ಪ್ರಪಂಚದ ವಸ್ತುಗಳು ಈಗ ಇವನನ್ನ ಮೋಹಿಸವು. ಬಾಹ್ಯಾಂತರ ಭ್ರಮೆ ಅಳಿದು ಎಲ್ಲವನ್ನ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ಸರ್ವರಿಗೂ ತಾನಷ್ಟೇ ಸ್ವೀಕರಿಸೋಲ್ಲ, ಸರ್ವರಿಗೂ ಅನುಗ್ರಹಿಸುವನು, ಸರ್ವರಿಗೂ ಆಶೀರ್ವದಿಸುವನು. ಜಡ ಕರ್ಮಗಳಿಂದ ಬಿಡಿಸಿ ಸತ್ಕ್ರಿಯೆಗಳಿಗೆ ಹಚ್ಚುವುದೇ ಕಾಯಾನುಗ್ರಹ. ಈಗ ನೋಡಿ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಮಹೇಶ ಸ್ಥಳದಿಂದ ಪ್ರಸಾದಿ ಸ್ಥಳಕ್ಕೆ ಬಂದಿರುವ ಮಹೇಶನು ಪಂಚಾಚಾರಗಳನ್ನ ಪಾಲಿಸುತ್ತಾ ಶಿವ ತತ್ವಕಲೆಯನ್ನ ತನ್ನ ಅಂತರಂಗದಲ್ಲಿ ಭಾವಿಸಿ ಭಜಿಸಿ ಸರ್ವಂ ಶಿವಮಯಂ ಶಿವಶಿದ್ವಿಲಾಸಂ ಎಂಬ ಒಂದು ಅಭೇದ ಜ್ಞಾನ ಪಡಿತಾ ಇದ್ದಾನೆ. ಮಹೇಶ ಸ್ಥಳದ ಗುರುಲಿಂಗದಲ್ಲಿ ಸಮರಸತೆ ಪಡೆದ ಜ್ಞಾನಿಯೇ ಈಗ ಪ್ರಸಾದಿ ಸ್ಥಳದಲ್ಲಿರುವ ಶಿವಲಿಂಗ. ಇದೀಗ ತಾಯಿ ಹೇಳಿದ್ರು, ಪ್ರಸಾದಿ ಸ್ಥಳದಲ್ಲಿರುವ ಶಿವಲಿಂಗಾಂಗ ಸಮೃದ್ಧಿಗಾಗಿ ಕಾಯ ಅನುಗ್ರಹ ಸ್ಥಳವನ್ನು ಏರ್ತಾ ಇದ್ದಾನೆ. ತನ್ನ ನಾಭಿಕಮಲದಲ್ಲಿರುವ ಶಿವಲಿಂಗ ಮೂರ್ತಿಯನ್ನ ಸಾವಧಾನ ಭಕ್ತಿಯಿಂದ ಅರ್ಚಿಸ್ತಾ ಇದ್ದಾನೆ. ಆ ಶಿವಲಿಂಗವೇ ಮಹಾತಾರಕವೆಂದು ಶಿವಸ್ವರೂಪವೆಂದ ಭಾವಿಸ್ತಾ ಇದ್ದಾನೆ. ತನ್ನ ದೇಹ, ಇಂದ್ರಿಯ, ಮನ, ಬುದ್ಧಿ ಮೊದಲಾದವುಗಳನ್ನ ಶಿವಲಿಂಗಕ್ಕೆ ಅರ್ಪಿಸ್ತಾ ಇದ್ದಾನೆ. ಆಗ ಅವೆಲ್ಲ ಪದಾರ್ಥಗಳು ಪರಿಶುದ್ಧ ಪ್ರಸಾದಗಳಾಗ್ತಾ ಇವೆ. ಎಲ್ಲ ಕರಣಗಳು, ದೇಹ, ಇಂದ್ರಿಯಗಳು ಎಲ್ಲವೂ. ಅಂದ್ರೆ ಹಾಗೆ ಆದಾಗ ಜಗತ್ತಿನ ವಸ್ತುಗಳಿಗ ಪ್ರಸಾದಿಯನ್ನು ಮೋಹಗಳಿಸಲ್ಲ. ಅವನ ದೇಹಾದಿಗಳಲ್ಲಿ ಶಿವಲಿಂಗದ ಮಹಾಪ್ರಭೆ, ಏಕೆ ಇಲ್ಲಿ ಶಿವಲಿಂಗ ಇದೆ. ಶಿವಲಿಂಗದ ಮಹಾಪ್ರಭೆ ಅವನ ದೇಹಾದಿಯಲ್ಲಿ ಹೊರಹೊಮ್ಮುತ್ತಾ ಇದೆ. ಬಾಹ್ಯಾಂತರ ಭ್ರಮೆಯೆಲ್ಲ ಅಳಿದು ಹೋಗ್ತಾ ಇದೆ. ಪ್ರಸಾದಿಯು ಈಗ ನಿಜಜ್ಞಾನಿ ವಿಮಲಕಾಯದ ಪ್ರಸಾದಿ ಸ್ಥಿತಿಯನ್ನೇ ಹೊಂದಿರುವುದೇ ಕಾಯಾನುಗ್ರಹ ಸ್ಥಳವಾಗಿದೆ. ಶಿವಯೋಗಿಯು ಲಿಂಗಮಯ ದೇಹ ಧರಿಸಿ ಜೀವಿಗಳನ್ನ ಉದ್ಧರಿಸುವುದರಿಂದ ಕಾಯಾನುಗ್ರಹಿ ಅಂತಾನು ಅನಿಸ್ಕೊಳ್ತಾ ಇದ್ದಾನೆ. ತಾನು ಕಾಯಾನುಗ್ರಹ ಸ್ಥಳವಾಗೋದಷ್ಟೇ ಅಲ್ಲ, ಬೇರೆಯವರಿಗೂ ಸಹ ತನ್ನ ಒಂದು ತಾನೇನು ತಿಳ್ಕೊಂಡಿರ್ತಾನೋ ಅವರು ಯಾವಾಗಲೂ ಸುಖವಾಗಿರಲಿ, ಅವ್ರಿಗೆ ಯಾವ ದುಃಖಗಳು ಬರದಿರಲಿ ಅಂತ ತನಗೆ ಸಮೀಪ ಬಂದವರಿಗೆಲ್ಲ ಆತ ಒಂದು ಪ್ರಾರ್ಥನೆ ಮಾಡ್ತಾನಲ್ಲ. ಹೀಗಾಗಿ ಅವನಿಗೆ ಕಾಯಾನುಗ್ರಹ ಸ್ಥಳಿಯೂ ಅಂತಾರೆ, ಕಾಯಾನುಗ್ರಹಿಯೂ ಅಂತಿದ್ದಾರೆ. ಅದಕ್ಕಾಗಿ ಮೋಳಿಗೆ ಮಾರೆಯನವರು ಒಂದು ವಚನ ಬರ್ತಾ ಇದೆ, ಯಾರಾದ್ರೂ ಓದಿ ನೋಡೋಣ.
ಓಂ ಶ್ರೀ ಗುರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಸ್ವಾಮಿ ಸರ್ವರಿಗೂ ಭವನದಲ್ಲಿರುವ ಬಸವನ ಎಲ್ಲಾ ಶರಣು ಶರಣರಿಗೂ ಶರಣಾರ್ಥಿಗಳು. ಕಾಯ ಇಂದ್ರಿಯಗಳಲ್ಲಿ ಮಚ್ಚಿ ಇಹನ್ನಕ್ಕ ಭಕ್ತಿ ಸ್ಥಳವಿಲ್ಲ. ಆತ್ಮ ಹಲವು ವಿಷಯಗಳಲ್ಲಿ ಅರಿವನ್ನಕ್ಕ ಮಹೇಶ್ವರ ಸ್ಥಳವಿಲ್ಲ. ಹಿರಿದು ಕಿರಿದನರಿದು ರೋಚಕ ಆರೋಚಕವೆಂಬನಕ್ಕ ಪ್ರಸಾದ ಸ್ಥಳವಿಲ್ಲ. ಜಾಗ್ರದಲ್ಲಿ ಕಂಡು ಸ್ವಪ್ನದಲ್ಲಿ ತೋರಿ ಸುಷುಪ್ತಿಯಲ್ಲಿ ಅಳಿವನಕ್ಕ ಪ್ರಾಣಲಿಂಗಿ ಸಂಬಂಧಿಯಲ್ಲಿ ಚತುರ್ವಿಧ ಫಲ ಪದಂಗಳಲ್ಲಿ ಕಾಬ ಕಾಣಿಕೆ ಉಳ್ಳನ್ನಕ್ಕ ಶರಣಸ್ಥಳವಿಲ್ಲ. ಹರಿದು ಮರೆದೆನೆಂದು ಉಭಯದ ಸಂದೇಹ ಉಳ್ಳನ್ನಕ್ಕ ಐಕ್ಯ ಸ್ಥಳವಿಲ್ಲ. ಇಂತಿ ಶಟಸ್ಥಳಗಳಲ್ಲಿ ಸೋಪಾನದ ಮೆಟ್ಟಿಲಿನಂತೆ ಒಂದು ಮೆಟ್ಟಿ ಒಂದನೇರುವನ್ನಕ್ಕ ಸ್ಥಳ ಕುಳಭರಿತನಾಗಬೇಕು. ಮೇಲೆ ನೇರಿ ಕೆಳಗೆ ಇಳಿಯನೆಂಬ ಭಾವನಿಂದಲ್ಲಿ ಆರನೆನಿಸಲಿಲ್ಲ. ಮೂರಲ್ಲೊಂದು ಬೇರೊಂದು ಮುಟ್ಟಲಿಲ್ಲ. ಕರಗಿದ ಬಂಗಾರಕ್ಕೆ ಕರಚರಣಾದಿಗಳು ಇಲ್ಲದಂತೆ ಆತ ಕುರುಹಡಗಿದ ಷಡುಸ್ಥಲ ಬ್ರಹ್ಮಿ ನಿಕಳಂಕ ಮಲ್ಲಿಕಾರ್ಜುನ. ವಚನ ಸಮಗ್ರ ವಚನ ಸಂಪುಟ 8 ವಚನದ ಸಂಖ್ಯೆ 1654. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಣ್ಣನವರಿಗೂ ಶರಣು ಶರಣು ಅನಸೂಯಕ್ಕ. ಇಲ್ಲಿ ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸ್ವಲ್ಪ ದೊಡ್ಡದಿದೆ, ಬೇಜಾರು ಮಾಡ್ಕೊಳ್ಬೇಡಿ. ಇಲ್ಲಿ ನೋಡಿ, ದೇಹ ಮತ್ತು ಇಂದ್ರಿಯಗಳನ್ನ ಮೆಚ್ಚಿದವನು, ಅವುಗಳ ಬಗ್ಗೆ ಅಭಿಮಾನ ಇರುವವನು, ಅವುಗಳಲ್ಲಿ ಆಸಕ್ತನಾಗಿರುವವನಿಗೆ ಭಕ್ತ ಸ್ಥಳವೆಂಬೂ ಇರೋದಿಲ್ಲ. ಕಾಯ ಇಂದ್ರಿಯಗಳಲ್ಲಿ ಮೆಚ್ಚಿ ಯಹನಕ್ಕ ಭಕ್ತಿ ಸ್ಥಳವಿಲ್ಲ. ಆ ಅಭಿಮಾನ ಹೋಗಬೇಕು. ಶಿವಾತ್ಮವೆಂದರೇನು, ಮಹಾಲಿಂಗದಲ್ಲಿರುವ ಅದರ ಸ್ವರೂಪವೇನು, ಮಹತ್ವವೇನು ಎಂಬುದನ್ನ ಅರಿಯದವನಿಗೆ ಮಹೇಶ ಸ್ಥಳದಲ್ಲಿ ಸ್ಥಳವಿಲ್ಲ, ನೆಲೆಯಿಲ್ಲ. ಹಿರಿದಾದ ಬ್ರಹ್ಮಾಂಡ, ಅದರ ಕುರುಹಾದ ಕಿರಿತಾದ ಕರಹಸ್ತದ ಇಷ್ಟಲಿಂಗದ ಬಗ್ಗೆ ಜ್ಞಾನವಿರದ ರಂಜನೀಯ ವಿಷಯ ಯಾವುದಾದ್ರೂ ಇದೆಯಾ? ಇಲ್ಲ. ಮನನೀಯ ಶಿವಜ್ಞಾನದ ವಿಷಯ ಯಾವುದು ಎಂಬುದನ್ನು ಅರಿಯದವನಿಗೆ ಪ್ರಸಾದಿ ಸ್ಥಳವಿಲ್ಲ. ಜಾಗ್ರದಲ್ಲಿ ಇಷ್ಟಲಿಂಗವನ್ನ ಕಂಡು ಸ್ವಪ್ನದಲ್ಲಿ ಪ್ರಾಣಲಿಂಗವನ್ನ ತೋರಿ ಸುಷುಪ್ತಿಯಲ್ಲಿ ಭಾವಲಿಂಗವನ್ನ ಕಾಣದವನಿಗೆ ಪ್ರಾಣಲಿಂಗಿ ಸ್ಥಳದಲ್ಲಿ ಸಂಬಂಧವಿಲ್ಲ. ಆ ಚತುರ್ವಿಧ ಫಲ ಅಂತಿದೆ ನೋಡಿ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯಗಳೆಂಬ ಚತುರ್ವಿಧ ಪದಗಳಲ್ಲಿ ಕಂಡುಬರುವ ಕಾಣಿಕೆ ರೂಪದ ಪದವಿಗಳನ್ನು ಬಯಸುವವನಿಗೆ ಶರಣ ಸ್ಥಳವಿಲ್ಲ. ಶಿವಜ್ಞಾನವನ್ನು ಅರಿತೆ ಮತ್ತೊಮ್ಮೆ ಮರೆತೆ ಎಂಬ ಉಭಯ ಸಂದೇಹವಿದ್ದರೆ ಆತನಿಗೆ ಐಕ್ಯ ಸ್ಥಳವಿಲ್ಲ. ಹೀಗೆ ನೋಡಿ, ಇವು ಅರ್ಥ ಮಾಡಿಕೊಳ್ಳಬೇಕು. ಚತುರ್ವಿಧ ಫಲ ನನಗೆ ಬೇಕು ಅಂದ್ರೆ ಇಲ್ಲಿ ನಮ್ಮ ಶರಣರು ಅವುಗಳನ್ನು ಎಂದೂ ಬಯಸಲಿಲ್ಲ ಬಂಧುಗಳೇ. ಶಟಸ್ಥಳಗಳು ಸೋಪಾನದ ಮೆಟ್ಟಿಲಿನಂತಿರ್ತಾವೆ. ಒಂದು ಸ್ಥಳವನ್ನ, ಅಲ್ಲಿರುವ ಅಂಗಸ್ಥಳಗಳನ್ನ, ಲಿಂಗಸ್ಥಳಗಳನ್ನ ಅರಿತುಕೊಂಡು ಸ್ಥಳ ಕುಳಭರಿತನಾಗಿಯೇ ಮುಂದಿನ ಸ್ಥಳಕ್ಕೆ ಏರ್ಬೇಕು. ಇಲ್ಲಿದ್ರೆ ನಾವು ಈ ಶಿವಯೋಗದ ಕ್ಲಾಸ್ನಲ್ಲಿ ಒಮ್ಮೆ ಐಕ್ಯ ಸ್ಥಳವನ್ನು ಶುರು ಮಾಡಬಾರ್ದಾಗಿತ್ತೆ. ಹಾಗೆ ಮಾಡೋಕ್ಕಾಗಲ್ಲ. ಏಕೆ? ಮೇಲೆ ನೇರಿ ಕೆಳಗೆ ಇಳಿಯನೆಂಬ ಭಾವನಿಂದಲೇ ಆರನೆಸಲಿಲ್ಲ. ಒಂದು ಸ್ಥಳವನ್ನು ಅಭ್ಯಸನ ಮಾಡಿ ಏರಿದ ನಂತರ ಕೆಳಗೆ ಇಳಿಯಲಾರೆ ಎಂಬ ಭಾವದಲ್ಲಿರಬೇಕು. ಪ್ರಸಾದಿ ಸ್ಥಳದಿಂದ ಮೇಲೆಯೇ ಹೋಗೋಕೆ ನಿಮಗೆ ದಾರಿ ಇದೆ ಹೊರತು ಕೆಳಗೆ ಬರೋಕ್ಕಿಲ್ಲ. ಆಗ ಶಟಸ್ಥಳದ ಸಿದ್ಧಾಂತದ ಅರಿವಾಗಿ ಅವುಗಳನ್ನ ಮೇಲಿಂದ ಮೇಲೆ ಎನಿಸುವ ಪ್ರಮೇಯ ಇರೋದಿಲ್ಲ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗಗಳಲ್ಲಿ ಬೇರೊಂದ ಮುಟ್ಟಲಿಲ್ಲ ಅಂದ್ರೆ ಏನು? ತ್ಯಾಗಾಂಗ, ಭೋಗಾಂಗ, ಯೋಗಾಂಗಗಳಲ್ಲಿ ಇಷ್ಟಲಿಂಗ, ಭಾವಲಿಂಗ ಮತ್ತು ಪ್ರಾಣಲಿಂಗಗಳೆಂಬ ಮೂರನ್ನ ಪ್ರತಿಷ್ಠಾಪಿಸಿ ಬೇರೊಂದನ್ನ ಆತ ಮುಟ್ಟಲ್ಲ ರೀ. ಮೂರೆಂದು ಬೇರೊಂದ ಮುಟ್ಟಲಿಲ್ಲ. ಅರ್ಥ ಮಾಡಿಕೊಳ್ಳಬೇಕು. ಬೇರೊಂದು ಮುಟ್ಟಲಿಲ್ಲ, ಮುಗೀತೀಗ. ಈ ಮೂರು ಶರೀರಗಳಲ್ಲಿ ಸ್ಥೂಲ, ಸೂಕ್ಷ್ಮ, ಕಾರಣಾನ್ನಿ ಅಥವಾ ತ್ಯಾಗಾಂಗ, ಭೋಗಾಂಗ, ಯೋಗಾಂಗನಿ, ಅಲ್ಲಿ ಮೂರು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ ಬೇರೊಂದನ್ನ ಆತ ಮುಟ್ಟೋದಿಲ್ಲ. ಒಂದು ಕೈಕಾಲುಗಳಿರುವ ಬಂಗಾರದ ಮೂರ್ತಿಯನ್ನು ಕರಗಿಸಿದಾಗ ಅವುಗಳ ಕರಚರಣಗಳು ಕರಗುವಂತೆ ಶಟಸ್ಥಳವನ್ನೇರಿದ ಶಿವಯೋಗಿಯು ತನ್ನ ಮೂಲ ಕುರುಹುಗಳನ್ನ ಅಡಗಿಸಿ ಬಿಡ್ತಾನೆ ಬಂಧುಗಳೇ.
ಈ ಶಟಸ್ಥಲ ಜ್ಞಾನದಿಂದ ಆತನಿಗೆ ಕಾಯಾನುಗ್ರಹವಾಗ್ತಾ ಇದೆ. ಅರ್ಥವಾಗ್ತಾ ಇದೆಯಲ್ಲ? ಕರಗಿದ ಬಂಗಾರಕ್ಕೆ ಕರಚರಣಾದಿಗಳು ಇಲ್ಲದಂತೆ ಅಂದ್ರೆ ಏನು? ನೀವು ಶಟಸ್ಥಲದ ಒಂದು ಸಿದ್ಧಾಂತಕ್ಕೆ ಒಲಿದು ಈ ಮಾರ್ಗದಲ್ಲಿ ನಡೆಯಲು ಆರಂಭಿಸಿದಾಗ ನಿಮ್ಮ ಮೂಲ ಹೆಸರು ಯಾವುದು, ನೀವ್ಯಾರು, ಏನು? ಆತ ಕುರು ಹಡಗಿದ ಶಟಸ್ಥಲ ಬ್ರಹ್ಮಿ ಆಗ್ತಾನೆ. ಸುಮ್ಮನೆ ಶಬ್ರ ಶಬ್ರ ಅಂತ ಬರ್ಕೊಳ್ತಾರೆ ಕೆಲವೊಬ್ರು. ಅದು ಏನು ಅಂದ್ರೆ ಇದು ನಿಮ್ಮ ಮೂಲ ಒಂದು ಎಲ್ಲಾ ಕುರುಹುಗಳು ಇಲ್ಲಾಗಿ ಬಿಡ್ತಾವೆ. ಹೇಗೆ? ಆ ಬಂಗಾರಕ್ಕೆ ಕರಚರಣಾದಿಗಳು ಇಲ್ಲದ ಬಂಗಾರ, ಅದು ಒಂದು ಒಡವೆ ಸುಟ್ಟ ನಂತರ ಏನಾಗುತ್ತೆ, ಅಥವಾ ಒಂದು ಬಂಗಾರದ ಮೂರ್ತಿಯನ್ನ ಬೆಂಕಿಯಲ್ಲಿ ಹಾಕಿದ ನಂತರ ಅದು ಎಲ್ಲ ಕೈಯೋ ಕಾಲೋ ಎಲ್ಲ ಹೋಗ್ಬಿಡ್ತಾ ಇದೆ, ಬರೀ ಬಂಗಾರ ಅಷ್ಟೇ ಉಳಿಯುತ್ತೆ. ಹಾಗೆ ನೀವು ಕುರುಹಡಗಿದ ಶಟಸ್ಥಲ ಬ್ರಹ್ಮಿಯಾಗಿ ಬಿಡ್ತೀರಾ ಈ ಶಟಸ್ಥಲ ಇದರಲ್ಲಿ ನಡೆದಾಗ. ಯಾಕಂದ್ರೆ ನಿಮಗೆ ಕಾಯಾನುಗ್ರಹ ಆಗ್ತಾ ಇದೆ. ಅದನ್ನ ಮೂಳಿಗೆ ಮಾರೇನರು ಈ ವಚನದಲ್ಲಿ ಹೇಳಿದ ನಂತರ ಈಗ ತಾಯಿಯವರು ಮತ್ತೆ ಬರ್ತಾ ಇದ್ದಾರೆ. ಅಕ್ಕ ಮಹಾದೇವಿಯವರು ಹೇಳಿ ನೋಡೋಣ ಯಾರಾದ್ರೂ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಅಂಗದಲ್ಲಿ ಗುರು ಪ್ರಚಾರವ ಬಸವಲಿಂಗ. ತೋರಿದ ಆಚಾರವೇ ಲಿಂಗವೆಂದರುಹಿದ, ಪ್ರಾಣದಲ್ಲಿ ಅರಿವ ನೆಲೆ ಉಳಿಸಿದ, ಅರಿವೇ ಜಂಗಮವೆಂದು ತೋರಿದ, ಚನ್ನ ಮಲ್ಲಿಕಾರ್ಜುನ ಹೆತ್ತ ತಂದೆ ಸಂಗನ ಬಸವಣ್ಣನು ಎನಗಿ ಕ್ರಮವನ್ನು ಅರುಹಿದನು ಪ್ರಭುವೆ, ಅರುವಿದನಯ್ಯ ಪ್ರಭುವೆ. ಸಮಗ್ರ ವಚನ ಸಂಪುಟ 5 ವಚನದ ಸಂಖ್ಯೆ 2. ಎಲ್ಲರಿಗೂ ಶರಣಾರ್ಥಿ. ಶರಣು ಅನ್ನಪೂರ್ಣಕ್ಕ. ನೋಡಿ ತಾಯಿ, ನೋಡಿ ಅವರು ಮಹಾಶಿವಯೋಗಿನಿ. ಹಾಗೆ ಸುಮ್ಮನೆ ಈ ವಚನಗಳನ್ನ ಬರೆದವರಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ಭಕ್ತಸ್ಥಲದ ಅಂಗದಲ್ಲಿ ಪಂಚಾಚಾರಗಳನ್ನ ಅಳವಡಿಸಿದರು. ಭಕ್ತಸ್ಥಲದಲ್ಲಿ ಇರೋ ಲಿಂಗ ಯಾವುದು? ಆಚಾರಲಿಂಗ. ನೋಡಿ, ಅದಕ್ಕೆ ಅಂಗದಲ್ಲಿ ಆಚಾರವ ತೋರಿದ. ಅಂಗದಲ್ಲಿ ಆಚಾರವ ತೋರಿದ ಅಂದ್ರೆ ಆಚಾರಲಿಂಗ. ಅದನ್ನೇ ಅಂದ್ರ ಮುಂದೆ ಆ ಆಚಾರವೇ ಲಿಂಗವೆಂದು ಅರಿಹಿದ. ಅದೇ ಆಚಾರಲಿಂಗ. ಭಕ್ತಸ್ಥಲದ ಅಂಗದಲ್ಲಿ ಪಂಚಾಚಾರಗಳನ್ನ ಅಳವಡಿಸಿ ಅಲ್ಲಿ ಅದೇ ಆಚಾರವನ್ನೇ ಆಚಾರಲಿಂಗವನ್ನಾಗಿ ಬಸವ ತಂದೆಯವರು ನನಗೆ ತೋರಿದರು ಅಂತ ತಾಯಿಯವರು ಹೇಳ್ತಿದ್ದಾರೆ. ನನ್ನ ಪ್ರಾಣದಲ್ಲಿ ಶಿವಜ್ಞಾನದ ಅರಿವನ್ನ ನೆಲೆಗೊಳಿಸಿದರು. ಆ ಶಿವಜ್ಞಾನವೇ ಜಂಗಮವೆಂದು ತೋರಿಸಿದರು. ಹೀಗೆ ಒಬ್ಬ ಹೆತ್ತ ತಂದೆಯಂತೆ ಗುರುದೇವರು ನನಗೆ ಆಚಾರ, ಲಿಂಗ, ಪ್ರಾಣ ಮತ್ತು ಜಂಗಮದ ಕ್ರಮವನ್ನ ಅರುಹಿದರು ಅಂತ ತಾಯಿಯವರು ಹೇಳ್ತಿದ್ದಾರೆ. ಗುರುದೇವರಿಗೆ ತಮ್ಮ ಹೆತ್ತ ತಂದೆ ಸಂಗನ ಬಸವಣ್ಣನು ಅರ್ಥ ಮಾಡಿಕೊಳ್ಳಬೇಕು. ನೋಡಿ ಶಬ್ದಗಳನ್ನ ನೋಡಿ, ತಾಯಿ ಏನ್ ಹೇಳ್ತಿದ್ದಾರೆ? ಹೆತ್ತ ತಂದೆ ಸಂಗನ ಬಸವಣ್ಣ ಅಂತ. ಬಸವಣ್ಣನವರಿಗೆ ಹೆತ್ತ ತಂದೆ ಅಂದ್ರೆ ತಾಯಿಗೆ, ತಾಯಿಯ ಪಾದಗಳಿಗೆ ನಮೋ ನಮ ಅಂತ ತಂದೆಯವರಾದ ಸಂಗನ ಬಸವಣ್ಣವರಿಗೆ ತಾಯಿ ಅಂತ ಅಂತಿದ್ದಾರೆ. ಇವು ಸಂಬಂಧಗಳು, ಶರಣೆಯರ ನಡುವೆ ಇರುವ ಸಂಬಂಧಗಳನ್ನ ಇದನ್ನು ನೋಡಿ. ಹೀಗಾಗಿ ಆಚಾರಲಿಂಗದ ಪ್ರತಿಷ್ಠಾಪನೆಯ ನಂತರ ಅಂಗದ ವಿಕಾರಗಳೆಲ್ಲ ಕಳೆದು ಲಿಂಗತನವಾಗುವುದು. ಆ ಅಂಗವನ್ನೇ ಲಿಂಗಮುಖದಲ್ಲಿ ಅರ್ಪಿಸುವ ಕಲೆಯನ್ನ ನನಗೆ ಅರುಹಿ ಗುರುವು ಆ ಭಕ್ತನನ್ನ ಅನಂಗನಾಗಿ ಮಾಡಿದನು. ಆ ಕಾಯದ ಭಾವವನ್ನ ಕಳೆದು ಕಾಯ ನಾಸ್ತಿಗೊಳಿಸಿದನು. ಆದ್ದರಿಂದಲೇ ಇವನಿಗೆ ಕಾಯಾನುಗ್ರಹಿ ಅಂತ ಕರೀತಾರೆ. ಕಾಯಾನುಗ್ರಹಿ. ಇದು ಶಟಸ್ಥಲದ ಮಾರ್ಗದಲ್ಲಿ, ಶಿವಯೋಗದ ಮಾರ್ಗದಲ್ಲಿ ನಾವು ಕಾಯಾನುಗ್ರಹಿ ಹೇಗೆ ಆಗಬೇಕು ಅನ್ನೋದನ್ನ ತಾಯಿಯವರು ಈಗ ಈ ವಚನದಲ್ಲಿ ಹೇಳಿದ್ರು. ಸಿದ್ದರಾಮೇಶ್ವರರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓದಿ ಭೃಂಗಿಶನ. ಕಲ್ಪವೃಕ್ಷ ಮರವೆನ್ನಬಹುದೇ, ಕಾಮಧೇನು ಪಶುವೆನ್ನಬಹುದೇ, ಪರುಷದ ಕಣಿ ಪಾಷಾಣವೆನ್ನಬಹುದೇ, ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ್ನು ನುಂಗಿದವರೆಲ್ಲ ಮಾನವರೆನ್ನಬಹುದೇ. ಸಮಗ್ರ ವಚನ ಸಂಪುಟ 4 ವಚನದ ಸಂಖ್ಯೆ 1180. ಸರ್ವರಿಗೂ ಶರಣಾರ್ಥಿ. ಶರಣು ಭೃಂಗಿಶನ. ನೋಡಿ, ಅನೇಕ ಮರ ಗಿಡ ಕಾಣಿಸ್ತಾ ಇವೆ ನಮಗೆ ಭೂಮಿ ಮೇಲೆ. ಹಾಗಂತ ಎಲ್ಲವನ್ನೂ ಕರುಣಿಸುವ ಕಲ್ಪವೃಕ್ಷಕ್ಕೆ ಅದು ಕೇವಲ ಮರ ಅನ್ಬಹುದೇನು? ಕಲ್ಪವೃಕ್ಷ ನೋಡಿ, ಇದೆ ತೆಂಗಿನ ಮರ, ಅದು ಕೇವಲ ಮರ ಅನ್ನೋಕ್ಕಾಗಲ್ಲ. ಎಲ್ಲವನ್ನು ಕರುಣಿಸುವ ಕಲ್ಪವೃಕ್ಷಕ್ಕೆ ಕೇವಲ ಮರ ಅನ್ನೋಕ್ ಬರುತ್ತಾ? ಒಂದು ಬೇವಿನ ಗಿಡ ಇರುತ್ತೆ, ಅದಕ್ಕೆ ಹೋಗಿ ಯಾರು ಇದನ್ ಮಾಡ್ತಾರೆ? ಇಲ್ಲ. ಕಲ್ಪವೃಕ್ಷ ಹಾಗಲ್ಲ, ಏನೇನೋ ಕೊಡ್ತಾ ಇದೆ ನಮಗೆ. ಎಲ್ಲವನ್ನೂ ಕರುಣಿಸುವ ಕಲ್ಪವೃಕ್ಷಕ್ಕೆ ಕೇವಲ ಮರ ಅನ್ಬಹುದೇ? ಇಲ್ಲ. ಹಾಗೇನೆ ಕ್ಷೀರ ದುಗ್ಧಾದಿಗಳನ್ನ ಕೊಡುವ ಕಾಮಧೇನುವಿಗೆ ಬರೀ ಒಂದು ಪ್ರಾಣಿ ಎನ್ನಬಹುದೇ? ಇಲ್ಲ. ನಾವು ಕಾಮಧೇನು ಅಂತ ಕರಿತೀವಿ. ಹಾಗೇನೆ ಲೋಹವನ್ನು ಚಿನ್ನವನ್ನಾಗಿ ಪರಿವರ್ತಿಸುವ ಪರುಷವನ್ನ ಅದೊಂದು ವಿಷದ ವಸ್ತು ಅಂತ ಅನ್ಬಹುದೇ? ಇಲ್ಲ. ಹಾಗೆಯೇ ಕಾಯಾನುಗ್ರಹಿಯಾದ ಶಿವಯೋಗಿಯು ಇತರ ಸಾಮಾನ್ಯ ಮಾನವರಂತೆ ಕಾಣಿಸುತ್ತಿದ್ದರೂ ಆತ ಅವರಂತೆ ಲೌಕಿಕಕ್ಕೆ ಬದ್ಧರಾಗಿರುವುದಿಲ್ಲ.
ನಮ್ಮ ಕಪಿಲಸಿದ್ಧ ಮಲ್ಲಿಕಾರ್ಜುನ ನುಂಗಿದವರೆಲ್ಲ ಮಾನವರೆನ್ನಬಹುದೇ ಅಂದ್ರೆ ಏನು? ಶಿವಯೋಗಿ. ಕಪಿಲಸಿದ್ಧ ಮಲ್ಲಿಕಾರ್ಜುನನ್ ಯಾರು ನುಂಗಬಹುದು ಅಂದ್ರೆ ಶಿವಯೋಗಿ. ಆ ಶಿವಯೋಗಿಯನ್ನ ನಾವು ಹುಲ ಮಾನವರು ಅಂತ ಅನ್ನೋಕ್ ಬರೋಲ್ಲ ಅಂತ ಅವರ ಮಹತ್ವವನ್ನ, ಶಿವಯೋಗಿಯ ಮಹತ್ವವನ್ನ ಇವರು ಹೇಳ್ತಿದ್ದಾರೆ. ಅಲ್ಲಂ ಪ್ರಭುದೇವರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ನಿರ್ವಿಕಲ್ಪಿತವೆಂಬ ನಿಜದೊಳಗಯ್ಯ, ನಿರಂಭಾವದಲ್ಲಿ ನಾನಿದ್ದೇನಯ್ಯ. ನೋಡಿಯೇನೆಂದಡೆ ನೋಡಲಿಲ್ಲ, ಕೇಳಿಯೇನೆಂದಡೆ ಕೇಳಲಿಲ್ಲ, ಘನ ನಿರಂಜನದ ಬೆಳಗಿಂಬಾದುದ ನೇನೆಂಬೆ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 692. ಸರ್ವರಿಗೂ ಶರಣು ಶರಣು. ಶರಣು ಮಹಾದೇವಿ ಅಕ್ಕ. ಇಲ್ಲಿ ನೋಡಿ, ಅಲ್ಲಂ ಪ್ರಭುದೇವರ ವಚನಗಳು ಸ್ವಲ್ಪ ಕಷ್ಟ ಇರುತ್ತೆ ಅರ್ಥ ಮಾಡ್ಕೊಳ್ಳೋಕೆ. ನಾವು ಅರ್ಥ ಮಾಡಿಕೊಳ್ಳೋಣ. ನೋಡಿ, ಮಹಾಘನವು ಯಾವಾಗಲೂ ಪರಮ ಸತ್ಯವಾಗಿರ್ತದೆ. ಅದೊಂದು ಕಲ್ಪಿಸಲಾಗದ ನಿಜ ವಸ್ತು ಅಂದ್ರೆ ನಿರ್ವಿಕಲ್ಪಿತ. ನಿರ್ವಿಕಲ್ಪಿತವೆಂಬ ನಿಜದೊಳಗಿದೆಯಂದ್ರೆ ನಿರ್ವಿಕಲ್ಪಿತವಾದ ನಿಜ ವಸ್ತು ಆ ಘನವಸ್ತು ಆಗಿದೆ. ಅದೊಂದು ಭಿನ್ನ ಭೇದಗಳಿಲ್ಲದ ಅಖಂಡ ತತ್ವವಾಗಿದೆ. ಶರಣ ಕಾಯಾನುಗ್ರಹಿಯಾಗಿ ಅದರೊಳಗೆ ತನ್ನ ಅಹಂಭಾವನ್ನೆಲ್ಲ ಸಮರ್ಪಿಸಿ ನಿರಹಂಭಾವಿಯಾಗಿ ನೆಲೆಸಿದ್ದಾನೆ. ಪರವಸ್ತುವೇ ತಾನಾಗಿ ತಾನೆಂಬುದೇನೂ ಇಲ್ಲದ ಪರಮ ಸುಖದೊಳಗೆ ಅಲ್ಲಿ ವಾಸಿಸ್ತಾ ಇದ್ದಾನೆ ಆ ಭಕ್ತ. ಅಲ್ಲಿ ನೋಡ್ಬೇಕಂದ್ರೆ ಯಾವುದೇ ರೂಪ ಇಲ್ಲ, ಕೇಳಬೇಕಂದ್ರೆ ಯಾವ ಶಬ್ದ ಇಲ್ಲ. ಅಲ್ಲಿರೋದು ಕೇವಲ ಜ್ಞಾನ ಪ್ರಕಾಶ. ಅದು ಎಲ್ಲೆಲ್ಲಿಯೂ ತುಂಬಿದೆ, ಇತಿಮತಿಗಳಿಲ್ಲದೆ ಅನಂತವಾಗಿ ಹರಡಿದೆ. ಅದು ಘನರೂಪ ಶರಣನ ಪ್ರಭೆಯಾಗಿದೆ. ಪ್ರಸಾದಿಯು ಮಾತ್ರ ಜೀವಭಾವವಿಲ್ಲದ ಮಹಾತ್ಮನಾಗಿರ್ತಾನೆ. ಆತನ ಮನಸ್ಸು ಶುದ್ಧ, ಕಾಮಾದಿ ವಿಕಲ್ಪರಹಿತ, ನಿರ್ವಿಕಲ್ಪ ಹಾಗೂ ಸುಸ್ಥಿರವಾಗಿರ್ತಾ ಇದೆ. ಆದುದರಿಂದ ಅವನು ಮಾಯಾಪಾಶ ಮುಕ್ತನಾಗಿರ್ತಾನೆ. ಅವನಿಗೆ ಜನನ ಮರಣಾದಿಗಳ ಲವಲೇಶ ಭಯವೂ ಇರೋದಿಲ್ಲ. ಸದೈವ ಶಿವಾಹಿತ ಮನಸ್ಸುಳ್ಳ ಅವನು ಪವಿತ್ರನಾಗಿರ್ತಾನೆ. ಆ ಕಾಯಾನುಗ್ರಹಿಯ ಸ್ಥಿತಿಯ ಶಬ್ದ ಚಿತ್ರಣವನ್ನ ಈ ವಚನದ ಮೂಲಕ ಅಲ್ಲಂ ಪ್ರಭುದೇವರು ಕೊಡ್ತಾ ಇದ್ದಾರೆ. ಬಸವಣ್ಣನವರ ಒಂದು ಸುಂದರ ವಚನ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆಯ. ಯಾರಾದ್ರೂ ಹೇಳಿ ನೋಡೋಣ ಇದನ್ನ. ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ. ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ. ಜ್ಞಾನದ ಬಲದಿಂದ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ. ಕೂಡಲ ಸಂಗನ ಶರಣರನು ಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ಕೂಡಲ ಸಂಗನ ಶರಣರನು ಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ. ಎನ್ನ ಭವದ ಕೇಡ ನೋಡಯ್ಯ. ಎನ್ನ ಭವದ ಕೇಡ ನೋಡಯ್ಯ. ಶರಣಾರ್ಥಿಗಳು ಎಲ್ಲರಿಗೂ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 842 ಸುಶ್ರಾವ್ಯವಾಗಿ ಹಾಡಿದ ಶರಣೆಯವರಿಗೆ ಶರಣು ಶರಣಾರ್ಥಿಗಳು. ಇಲ್ಲಿ ಈ ವಚನದ ಅರ್ಥ ನೋಡ್ಕೊಳ್ಳಿ. ಒಂದು ಕತ್ತಲೆ ಆವರಿಸಿದಾಗ, ಅಂಧಕಾರ ಆವರಿಸಿದಾಗ ಮನಸ್ಸಿನಲ್ಲಿ ಹಲವಾರು ಭಯದ ಕಲ್ಪನೆಗಳು ಉಗಮಿಸ್ತಾ ಇವೆ. ಆದರೆ ಬೆಳಿಗ್ಗೆ ಸೂರ್ಯನ ಉದಯದಿಂದ ಅಂಧಕಾರ ಇಲ್ಲ ಆದಾಗ ಆ ಕತ್ತಲೆಯಲ್ಲಿ ಬಿದ್ದ ಕೆಟ್ಟ ಸ್ವಪ್ನಗಳು ಇರಲಿ, ಆ ಕಲ್ಪನೆಗಳು ಇರಲಿ, ಅವೆಲ್ಲ ಕರಗಿ ಹೋಗ್ಬಿಡ್ತಾವೆ, ನೆನಪು ಸುರ ಆಗೋಲ್ಲ. ಸ್ವಪ್ನಾವಸ್ಥೆಯಲ್ಲಿ ವಿಚಿತ್ರವಾದ ಕನಸುಗಳು ಕಂಡುಬರ್ತಾ ಇವೆ. ಜಾಗೃತನಾದ ಎಚ್ಚರವಾದ ಮರುಕ್ಷಣವೇ ಒಮ್ಮೊಮ್ಮೆ ಕನಸುಗಳು ಏನು ಬಿದ್ದು ಅವನ್ನ ಮರುಕಳಿಸಿ
ಮರುಸ್ಮರಣೆ ಮಾಡಲು ಕೂಡ ಆಗೋಲ್ಲ, ಅಷ್ಟು ಬೇಗ ಅವು ಮಾಯವಾಗಿ ಬಿಡ್ತಾ ಇವೆ. ಪರುಷ ಮುಟ್ಟಲೊಡನೆಯೇ ಲೋಹವು ತನ್ನ ರೂಪ ಕಳೆದುಕೊಂಡು ಸುವರ್ಣ ರೂಪ ಧರಿಸೋದು. ಹಾಗೆ ಅಜ್ಞಾನವು ಅದರ ಹರಿವು ಏನಿದೆಯಲ್ಲ, ಸಂಸಾರದ ಒಂದು ಬಂಧನ ಏನಿದೆಯಲ್ಲ, ಇವೆಲ್ಲ ಸತ್ಯವಸ್ತುವಿನ ಇಷ್ಟಲಿಂಗ ಪೂಜೆಯಿಂದ ಸತ್ಯವಸ್ತುವಿನ ದರ್ಶನ, ಪರಮನ ದರ್ಶನವಾದೊಡನೆ ಅಸತ್ಯವಾದ ಸಂಸಾರವು ಹಾಗೂ ಅದಕ್ಕೆ ಕಾರಣವಾದ ಅಜ್ಞಾನವು ಅಡಗಿ ಬಿಡ್ತಾ ಇದೆ. ಆಗ ಪ್ರಸಾದಿ ಯೋಗಿಗೆ ಕಾಯಾನುಗ್ರಹದಿಂದ ಸಂಸಾರದ ಬಂಧನ ಮುಕ್ತವಾಗ್ತಾ ಇದ್ದಾನೆ ಅಂತ ಹೇಳ್ತಾ ಈ ಸ್ಥಳದ ಒಂದು ಕೊನೆಯ ವಚನ, ಶ್ರೀ ಗುರು ಕರುಣಿಸಲೊಡನೆ ಬಿಟ್ಟಿತ್ತು ಮಾಯೆ ಅಂತ ಸಿದ್ದರಾಮೇಶ್ವರ್ ಹೇಳ್ತಿದ್ದಾರೆ. ಶ್ರೀ ಗುರು ಕರುಣಿಸಲೊಡನೆ ಬಿಟ್ಟಿತ್ತು ಮಾಯೆ, ಶ್ರೀ ಗುರು ಕರುಣಿಸಲೊಡನೆ ಬಿಟ್ಟಿತ್ತು ಮರುವೆ, ಶ್ರೀ ಗುರು ಕರುಣಿಸಲೊಡನೆ ಬಿಟ್ಟಿತ್ತು ಪ್ರಪಂಚು, ಶ್ರೀ ಗುರು ಕರುಣಿಸಲೊಡನೆ ಬಿಟ್ಟಿತ್ತು ಎನ್ನ ಸುತ್ತಿರಿದ ಮಾಯಾಪಶ, ಕಣ್ಣಿಂಗೆ ಸತ್ವ ರಜ ತಮವೆಂಬ ತಿಮಿರ ಕವಿದು ಅಜ್ಞಾನವಶವಾದಲ್ಲಿ ಸದ್ಗುರುವನ್ನು ಉಪಧಾವಿಸಿ ಕಣ್ಗೆ ಔಷಧಿಯ ಬೇಡಲೊಡನೆ ಶಿವಜ್ಞಾನವೆಂಬ ಅಂಜನವನೆಚ್ಚಿ ಎನ್ನ ಕಣ್ಣ ಮುಸುಕಿಂಗಿದ ಅಜ್ಞಾನ ಕಾಳಿಕೆಯ ಬೇರ್ಪಡಿಸಿ ತನ್ನ ಶ್ರೀಪಾದವನ್ನರುಹಿಸಿಕೊಂಡನಯ್ಯ ಕಪಿಲ ಸಿದ್ಧ ಮಲ್ಲಿನಾಥ ಅಂತ ಹೇಳ್ತಿದ್ದಾರೆ. ಸಮಗ್ರ ವಚನ ಮಂಟಪ ಸಂಪುಟ 4, ವಚನದ ಸಂಖ್ಯೆ 1027. ತತ್ವ ರಜ ತಮ ಈ ರೂಪವಾದ ಮಹಾ ಅಜ್ಞಾನವು ಈ ಭ್ರಮಾಂತರ್ಗತ ಬಹುಭಯಂಕರ ಸಂಸಾರದ ಬಹುಬಂಧನದಲ್ಲಿ ಬೀಳಲು ಮಹಾ ಕಾರಣಗಳಾಗಿವೆ. ಈ ಅಜ್ಞಾನವನ್ನೆಲ್ಲ ಸದ್ಗುರುವಿನ ಉಪದೇಶದಿಂದ ಪ್ರಾಪ್ತವಾದ ಶಿವತತ್ವಜ್ಞಾನದಿಂದ ನಷ್ಟಗೊಳಿಸಲು ಸಾಧ್ಯವಿದೆ. ಸದ್ಗುರುವಿನ ಕರುಣೆಯಿಂದ ಮಾಯೆ, ಮರೆವು ಮತ್ತು ಪ್ರಪಂಚಗಳಿಂದ ಮುಕ್ತಿ ಲಭಿಸ್ತಾ ಇದೆ. ಆತನ ಕರುಣೆಯಿಂದ ಮಾತ್ರವೇ ನಮ್ಮನ್ನು ಸುತ್ತಿರುವ ಮಾಯಾಪಾಶ ಹರಿತಾ ಇದೆ. ತಮೋಗುಣದ ಸಂಬಂಧದಿಂದ ಸ್ಥೂಲ ದೇಹದ ಅಭಿಮಾನ, ರಜೋಗುಣದ ಸಂಬಂಧದಿಂದ ಸೂಕ್ಷ್ಮ ದೇಹದ ಅಭಿಮಾನ ಹಾಗೂ ಸತ್ವಗುಣದ ಸಂಬಂಧದಿಂದ ಕಾರಣ ದೇಹಾಭಿಮಾನ ಉಂಟಾಗ್ತಾ ಇವೆ. ಈ ಅಭಿಮಾನಗಳ ಪರೆಯು ಜೀವಾತ್ಮನ ಸುಜ್ಞಾನದ ನೇತ್ರವನ್ನ ಮುಚ್ಚಿ ಹಾಕಿ ಬಿಡ್ತಾ ಇವೆ. ಆಗ ಜೀವಾತ್ಮನು ಅಜ್ಞಾನ ವಲಯದಲ್ಲಿ ದುಃಖಿಯಾಗಿ ಬಾಳ್ತಾ ಇದ್ದಾನೆ. ಈಗ ನಾವಿದೀವಲ್ಲ ಹಾಗೆ ದುಃಖ ನಿವಾರಣೆಯನ್ನು ಮಾಡಿಕೊಳ್ಬೇಕಾಗ್ತಾ ಇದೆ. ಅದಕ್ಕೇನ್ ಮಾಡಬೇಕು? ಅನಂತ ಸುಖ ಅನುಭವಿಸಬೇಕು ಎಂಬ ಬಲವಾದ ಒಂದು ವಾಂಛೆ ಅವನಲ್ಲಿ ಉದಯಿಸ್ತಾ ಇದೆ. ಆಗ ಆತನು ಗುರುಗಳ ಚರಣಕ್ಕೆ ಎರಗಿ ಶರಣು ಹೋಗಿ ದುಃಖ ಮುಕ್ತ ಮಾಡುವಂತೆ ಪ್ರಾರ್ಥಿಸ್ತಾನೆ. ಆಗ ಗುರು ಏನ್ ಹೇಳ್ತಿದ್ದಾನೆ? ಅಂಜಬೇಡ ಕಂದ, ನಿನ್ನನ್ನು ಈ ಭವಬಂಧನದಿಂದ ನಿಶ್ಚಿತವಾಗಿಯೂ ನಾನು ಪಾರು ಮಾಡುವೆ ಎಂದು ಅವನ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನ ಇರಿಸಿ ದಿವ್ಯ ಉಪದೇಶವನ್ನ ಈತಾರೆ. ನಿನ್ನ ನಿಜ ಸ್ವರೂಪವನ್ನ ಮರೆತಿದ್ದರಿಂದ ನೀನು ಎಂದಿಗೂ ಇಲ್ಲದ ಜನನ ಮರಣ ರೂಪ ಸಂಸಾರವು ನಿನಗೆ ಕಾಣ್ತಾ ಇದೆ. ತತ್ವತಃ ಒರಿಜಿನಲಿ ನೀನು ಯಾರು? ನೀನೊಬ್ಬ ಸಚ್ಚಿದಾನಂದ. ನಿನಗೆ ಸಂಸಾರದ ಸಂಬಂಧವಿಲ್ಲ. ಈ ಸಂಸಾರವು ಬರೀ ಭ್ರಮೆಯಾಗಿದೆ, ನಿಜವಲ್ಲ. ನಿನ್ನ ಆತ್ಮದ ಜ್ಞಾನವಾಗಿ ಅಜ್ಞಾನವು ಮರೆಯಾದೊಡನೆಯೇ ಸಂಸಾರವು ನಿನಗೆಂದು ಕಾಣದು ಅಂತ ಗುರು ಅಭಯ ಹಸ್ತವನ್ನ ಕೊಡ್ತಾನೆ ಶಿಷ್ಯನಿಗೆ. ಜೀವನನ್ನ ಬದ್ಧನಾಗಿಸುವುದೆಂದರೆ ಆತನಿಗೆ ಸಮಾಜ ನೀಡುವ ಉಪಾಧಿಗಳು. ಈಗ ನೋಡಿ, ನನ್ನ ಪುತ್ರನೆಂಬ ಉಪಾಧಿ ಹಿಡಿದು ಅಭಿಮಾನಿಸಿದಾಗ ಅಪ್ಪ ಅಂತ ಅನಿಸ್ಕೊಳ್ತೀವಿ. ಪತ್ನಿ ಉಪಾಧಿ ಹಿಡಿದು ಅನಿಸ್ಕೊಂಡಾಗ ಪತಿ, ಒಬ್ಬನೇ ಪುರುಷನು ಹಲವು ನಾಮ ಪಡಿತಾನೆ. ಏನು, ಮಗ ಅವನಿಗೆ ಅಪ್ಪ ಅಂತ ಕರಿತಿದ್ದಾನೆ, ಪತ್ನಿ ಪತಿದೇವರು ಅಂತ ಕರೀತಾ ಇರ್ತಾರೆ. ಬೇರೆ ಬೇರೆ ಉಪಾಧಿಗಳು. ಈ ಉಪಾಧಿಗಳ ಅಭಿಮಾನದಿಂದ ಆ ಪುರುಷನು ಅವರ ನಿರಂತರ ಸೇವೆಯಲ್ಲಿ ತೊಡಗಿಕೊಂಡಿರ್ತಾನೆ. ಮಮತೆಯ ಜಾಲದಲ್ಲಿ ಸಿಲುಕಿ ಹಗಲಿರುಳು ಶ್ರಮಿಸ್ತಾ ಇರ್ತಾನೆ. ಸಂಸಾರದ ಸುಖದ ಲವಲೇಶಕ್ಕೆ ಕೊರಗ್ತಾ ಇರ್ತಾನೆ. ತನ್ನ ಕುಟುಂಬಕ್ಕೆ ಯಾವುದೂ ಒಂದು ಬಾಧೆ ಬರಬಾರ್ದು, ದುಃಖ ಬರಬಾರ್ದು ಅಂತ ಆ ಒಂದು ಭ್ರಮೆಯಲ್ಲಿ ಯಾವಾಗಲೂ ಅದರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾನೆ. ಹಾಗೆಯೇ ಜೀವನ ಪರಿಸ್ಥಿತಿಯು ಈ ದೇಹತ್ರಯವೆಳೆದು ಸ್ಥೂಲ ಸೂಕ್ಷ್ಮ ಕಾರಣ ಅವುಗಳಲ್ಲಿ ಅಭಿಮಾನ ತಾಳಿ ವಿಶ್ವ ತೈಜಸ ಪ್ರಾಜ್ಞಾ ಅಂತ ಜೀವರಸವೆನಿಸುವನು ಹಾಗೂ ಅನಂತ ದುಃಖಗಳನ್ನ ಅನುಭವಿಸ್ತಾ ಇದ್ದಾನೆ. ಇವು ಆತ್ಮದ 3 ತ್ರಿಗುಣ ಯಾವುವು? ಇವು ವಿಶ್ವ ತೈಜಸ ಪ್ರಾಜ್ಞಾ. ವಿಶ್ವ ಅಂದ್ರೆ ಎಚ್ಚರ, ತೈಜಸ ಅಂದ್ರೆ ಸ್ವಪ್ನ, ಪ್ರಜ್ಞಾ ಅಂದ್ರೆ ನಿದ್ರೆ. ಪ್ರಜ್ಞಾ, ಇವು 3 ಸ್ಥಿತಿಗಳು ಶಿವಾತ್ಮನ ಒಂದು ಇದಾಗಿದೆ. ಅದೊಂದು ಹೆಚ್ಚೇನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಶಿವಯೋಗಿಯು ಪರಿಚ್ಛಿನ್ನವಾದ ದೇಹಾದಿಗಳಲ್ಲಿಯ ಅಹಂಕಾರ ಗ್ರಂಥಿಯನ್ನ ದಿನನಿತ್ಯದ ಇಷ್ಟಲಿಂಗ ಪೂಜೆಯಿಂದ ಶಿವಜ್ಞಾನಾಗ್ನಿಯಿಂದ ನಷ್ಟಗೊಳಿಸಿ ದೇಹವಿದ್ದವರಂತೆ ಜಗತ್ತಿನಲ್ಲಿ ಚರಿಸ್ತಾನೆ. ಆದರೆ ಕಾಯಾನುಗ್ರಹಿಯಾಗಿ ಆತನು ಪಡೆದ ಮಹಾನಂದ ಒಂದು ಶಿವಪ್ರಸಾದವನ್ನ ಸರ್ವ ಜೀವಿಗೆ ಕೊಡಬೇಕು ಅಂತ ಎಲ್ಲ ಕಡೆ ಸಂಚರಿಸ್ತಾ ಇರ್ತಾನೆ. ಕಾಯಾನುಗ್ರಹ ಸ್ಥಳ ಯೋಗಿಯು ಅಖಂಡ ಪರಬ್ರಹ್ಮನಂತೆ ನಿರುಪಾಧಿಕನು. ನಿರುಪಾಧಿಕ ಪರಬ್ರಹ್ಮನಾದ ಪರವಸ್ತುವನ್ನ ದಿನನಿತ್ಯದ ಇಷ್ಟಲಿಂಗ ಪೂಜೆಯಲ್ಲಿ ಅನುಸಂಧಾನಿಸಿ ಅದರಲ್ಲಿಯೇ ಆತ ಬೆರೆತ್ಕೊಳ್ತಾನೆ. ಆದ್ದರಿಂದಲೇ ಆತನು ನಿರುಪಾಧಿಕ ಚಿನ್ಮಯನಾಗಿ ನಿತ್ಯಾನಂದವರ್ತಿಯಾಗಿ ಇರ್ತಾನೆ.
ಅವನು ಕಾಯಾನುಗ್ರಹಿಯಾದ ಜೀವನ್ಮುಕ್ತಿಯಾಗಿರ್ತಾನೆ ಅಂತ ಈ ಕಾಯಾನುಗ್ರಹ ಸ್ಥಳ ಇಲ್ಲಿಗೆ ಮುಗೀತಾ ಇದೆ. ಇದು ಮೊದಲನೆಯ ಒಂದು ಲಿಂಗಸ್ಥಳ ಪ್ರಸಾದಿ. ಇದರಲ್ಲಿ ಮುಂದಿನ ಸಾರಿ ನಾವು ಇಂದ್ರಿಯಾನುಗ್ರಹ ಸ್ಥಳವನ್ನ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ತಮಗೇನಾದ್ರೂ ಸಲಹೆ, ಸಂದೇಹ, ಸೂಚನೆಗಳಿದ್ರೆ ಕೊಡಬಹುದು ಅಂತ ಹೇಳಿ ಅವಕಾಶಕ್ಕಾಗಿ ತಮಗೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ನಾನು ಇಲ್ಲಿ ವಿರಮಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿ ಸದ್ಬಾಡೆ ಮಾಡ್ತಕ್ಕಂಥ ದಯಾನೂಲಿಯ ಪ್ರಭು ಶರಣಾರ್ಥಿಗಳು. ಇವತ್ತು ದಯಾನೂಲಿಯ ಪರಡೆ ಮಾಡಿರ್ತಕ್ಕಂಥ ಪ್ರಸಾದ ಸ್ಥಳದ ಒಂದು ಪ್ರಸಾದ ಸ್ಥಳ, ಪ್ರಸಾದ ಮಹಾತ್ಮೆ ಕೊನೆಯದು ಮತ್ತು ಇಂದಿಯ ಕಾಯಾನುಗ್ರಹ ಲಿಂಗದ ತತ್ವದ ಕಾಯಾನುಗ್ರಹ ಅನುಭವದಲ್ಲಿ ಯಾರಾಗಾದ್ರೂ ಸಂಶಯಗಳಿದ್ರೆ ನಾವು ಹೇಳ್ಬೋದು ಅಥವಾ ಹೆಚ್ಚಿನ ಬೆಳಕಿಗೆ ಹಂಚ್ಕೊಂಬೋದು. 2 ನಿಮಿಷ. ಸಂಪನ್ನ ಮಾಡ್ರಪ್ಪ. ರೇಣುಕನ ಸಂಪನ್ನ ಮಾಡಿ. ಆಯ್ತು. ಇಲ್ಲಿ ಸದ್ಭಾವನೆ ಮಾಡ್ತಕ್ಕಂಥ ದಯಾನೂಲಿಯ ಪರಭಕ್ತಿ ಶರಣಾರ್ಥಿಗಳು ಹಾಗೂ ಇಂದಿನ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿ ಸಹಕರಿಸಿದಂತ ಎಲ್ಲ ಶರಣ ಬಂಧುಗಳ ಪಾದಕ್ಕೆ ಭಕ್ತಿಯ ಶರಣಾರ್ಥಿಗಳು. ಈಗ ಸಮಯ 9:35 ಆಗ್ತಾ ಬಂತು. ಇಂದಿನ ಸದ್ಭಾವಗೋಷ್ಠಿಯ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮೆಯ ಧರ್ಮ. ಶರಣಸತಿ ಲಿಂಗಪತಿ ಜಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜಯ ಬಸವ. ಶರಣ ಸರ್ವರಿಗೂ ಭಕ್ತಿಪೂರ್ವಕ ಸರ್ವರಿಗೂ ಶರಣು ಭಕ್ತಿಪೂರ್ವಕ ಶರಣು.